ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಬಿಟ್ಟಿ ಕ್ರಿಕೆಟ್ ಅಡ್ವೈಸ್ ನ ಇನ್ನೊಂದು ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಇವತ್ತು ಸಚಿನ್ ಪಾಂಡೆ, ಅಫ್ಕೋರ್ಸ್ ನಮ್ ಒನ್ ಆಫ್ ದಿ ಬಿಟ್ಟಿ ಅಡ್ವೈಸರ್ಸ್ ಜೊತೆ ಪ್ರಮುಖ ಗಣ್ಯ ವ್ಯಕ್ತಿ ಕೆ ಶ್ರೀನಾಥ್ ಅವರು ಇದ್ದಾರೆ. ಈ ಅವ್ರ ಇದು ಅವ್ರದ್ದೇನು ಈ ಚಾನೆಲ್ ಅಲ್ಲಿ ಮಖ ಪರಿಚಯ ಹೊಸದೇನಲ್ಲ, ಬಂದಿದ್ದಾರೆ ಮುಂಚೆನು. ಏನು ಅಂದ್ರೆ ಇನ್ನೊಂದು ಟ್ಯಾಗ್ ತಗೊಂಡ್ ಬಂದಿದ್ದಾರೆ ಈ ಟೈಮ್. ಲಾಸ್ಟ್ ಟೈಮು ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾರೆ ರಂಜಿ ಪ್ಲೇಯರು, 2 ಸ್ಟೇಟ್ ರಂಜಿ ಆಡಿದ್ದಾರೆ. ಆಮೇಲೆ ಅವ್ರು ಅವಾಗ ತಾನೇ ಬುಕ್ ಬೇರೆ ರಿಲೀಸ್ ಮಾಡಿದ್ರು, ಒನ್ ಆಫ್ ದಿ ಆಥರ್ಸ್. ಅದಾದ್ಮೇಲೆ ಇದು BCCI ಅಂಪೈರು, ಮ್ಯಾಚ್ ಅಫಿಷಿಯಲ್, ಆಮೇಲೆ ಕೋಚು ಅಂತ ಎಲ್ಲ ಮಾಡಿದ್ವಿ. ನೀವು ಸದ್ಯದಲ್ಲಿ ಆಗ್ತಾ ವರ್ಲ್ಡ್ ಕಪ್ ಏನಾದ್ರೂ ನಮ್ದು ಕನ್ನಡ ಚಾನೆಲ್ ಅಲ್ಲಿ ನೋಡ್ತಾ ಇದ್ದಿದ್ರೆ, ಜಿಯೋ ಹಾಟ್ಸ್ಟಾರ್ ಕನ್ನಡ ಚಾನೆಲ್ ಅಲ್ಲಿ ಇವ್ರು ಧ್ವನಿನೂ ಕೇಳಿರ್ತೀರಾ, ಇವ್ರ ಮುಖಾನು ನೋಡಿರ್ತೀರಾ. ಸೊ ಕಂಗ್ರ್ಯಾಚುಲೇಷನ್ ಸರ್, ಅಂಡ್ ವಿ ಆರ್ ವೆರಿ ಹ್ಯಾಪಿ ನೀವು ಕನ್ನಡ ಕಮೆಂಟ್ರಿಗೆ ಒಂದು ಎಕ್ಸ್ಪರ್ಟ್ ಪ್ಯಾನಲಿಸ್ಟ್ ಆಗಿ ಬಂದಿರೋದಕ್ಕೆ. ಆಲ್ ದ ವೆರಿ ಬೆಸ್ಟ್ ಫ್ಯೂಚರ್ ಸ್ಟಿಂಟ್ಗೂ ನಿಮ್ಗೆ. ಹೀಗೆ ಮುಂದೆ ವರಿಲಿ ನಿಮ್ದು ಅಂತ ಬರ್ಮಾಡ್ಕೋತಾ ಇದೀವಿ ನಮ್ಗೆ ಈ ಚಾನೆಲ್ ಅಲ್ಲಿ. ಥ್ಯಾಂಕ್ ಯು ರೈಟ್. ಸೊ ಟಾಪಿಕ್ ಡೈವ್ ಮಾಡೋಣ. ಆಯ್ತು, ಎಲ್ಲ ವರ್ಲ್ಡ್ ಕಪ್ ಮುಗ್ದಿದೆ, ಮತ್ತೆ ಇಂಡಿಯಾ ಗೆದ್ದಿದ್ದಾರೆ ಅಗೇನ್ಸ್ಟ್. ಅವ್ರು ಏನು ಟ್ಯಾಗ್ ಲೈನ್ ಇದ್ದಿದ್ದನ್ನ ಉಳಿಸ್ಕೊಂಡಿದ್ದಾರೆ, ಹಿಸ್ಟ್ರಿ ರಿಪೀಟ್ ಕರೆಂಗೆ, ಹಿಸ್ಟ್ರಿ ಡಿಫೀಟ್ ಕರೆಂಗೆ ಅಂತ. ಅದೇ ತರ ಆಗಿದೆ. ಸತತವಾಗಿ 2 ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ ಯಾವ ದೇಶನೂ ಗೆದ್ದಿರ್ಲಿಲ್ಲ, ಇಂಡಿಯಾ ಅದನ್ನ ಸಾಧಿಸಿದೆ. ಸೊ ಎಲ್ಲ ಅದ್ರಲ್ಲಿ ಖುಷಿಲಿ ಒಂದ್ ಕಡೆ ಖುಷಿ ಆಚರಿಸಿ, ಏನಪ್ಪ ಮುಂದೆ ಅಂತಂದ್ರೆ ಮೋಸ್ಟ್ ಆಫ್ ದೆಮ್ ಎಲ್ಲರೂ ಹೇಳೋದು IPL ಬರ್ತಾ ಇದೆ, IPL RCB ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಎಸ್, ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಮುಂದೆ. ಬಟ್ ನಾವು ಇವತ್ತು ಬಂದಿರೋದು IPL ಬಗ್ಗೆ ಮಾತಾಡೋದಿಕ್ಕಲ್ಲ. ಎಲ್ಲ ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ಇದು ಇನ್ನೊಂಥರ ನೆಕ್ಸ್ಟ್ 2 months ಇಸ್ ಒಂಥರ, ಈ ಬರೋ 2 ತಿಂಗಳು ಇನ್ನೊಂಥರ ಹಬ್ಬ ವಿಶೇಷ. ಏನು ಅಂದ್ರೆ ಸಮ್ಮರ್ ಕ್ಯಾಂಪ್, ಕ್ರಿಕೆಟ್ ಲವರ್ಸ್ಗೆ. ಸೊ ಈ ಸಮ್ಮರ್ ಕ್ಯಾಂಪು ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ನು, ಮಕ್ಕಳದ ಎಕ್ಸ್ಪೆಕ್ಟೇಷನ್ನು ಏನು ಎತ್ತ, ಹೆಂಗಿತ್ತು ಸಮ್ಮರ್ ಕ್ಯಾಂಪು, ಇವಾಗ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ನಮ್ ಶ್ರೀನಾಥ್ ಸರ್ ಅವ್ರ ಬಾಯಿಂದಾನೆ ಕೇಳೋಣ. ನಮ್ಮ ಬಿಟ್ಟಿ ಅಡ್ವೈಸರ್ಸ್ ಆದವ್ರು ನಾವಿಬ್ರಿಗೆ ಎಷ್ಟೋ ಕ್ವೆಶನ್ಸ್ ಇದ್ದಿದ್ದು, ಆಸ್ ಅ ಕೋಚ್ ಆಗಿರ್ಬೋದು, ಆಸ್ ಅ ಪೇರೆಂಟ್ ಆಗಿರ್ಬೋದು, ಇದ್ದಿದ್ದನ್ನ ಕೇಳ್ಬೇಕು ಅಂತಿದೀವಿ. ಇನ್ನೊಂದು ಏನಕ್ಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ, ಸಚಿನ್ ಮತ್ತೆ ಅವ್ರ ಸ್ನೇಹಿತರೆಲ್ಲ ಸೇರಿ ಮೈಸೂರಲ್ಲಿ ನೆಕ್ಸ್ಟ್ ಜೆನ್ ಕ್ರಿಕೆಟ್ ಅಕಾಡೆಮಿನೂ ಓಪನ್ ಮಾಡಿದ್ದಾರೆ ಹೊಸದಾಗೆ. ಆಲ್ ದ ಬೆಸ್ಟ್. ದಿಸ್ ಇಸ್ ಅವ್ರದ್ದು ಫಸ್ಟ್ ಸಮ್ಮರ್ ಕ್ಯಾಂಪು. ಸೊ ಯಾವ ತರ ಅಪ್ರೋಚ್ ಮಾಡ್ಬೇಕು ಅನ್ನೋದಕ್ಕೆ ಅವ್ರಿಗೂ ಒಂದು ಕ್ವೆಶನ್ಸ್ ಇರೋದ್ರಿಂದ ಅದನ್ನ ಈ ಚಾನೆಲ್ ಅಲ್ಲಿ ಮಾತಾಡ್ತಾ ಇವಿ. ಅಂಡ್ ನಮ್ದು ಮಾಮೂಲಿ ಗೊತ್ತಿದೆಯಲ್ಲ, ಬಸವನಗುಡಿ ಕ್ರಿಕೆಟ್ ಅಕಾಡೆಮಿ, ಅದನ್ನು ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಾವೇ ಸುಮಾರು ಮಾತಾಡ್ಬಿಟ್ಟಿದೀವಿ. ಸರ್, ಮೊದಲನೇ ಪ್ರಶ್ನೆ ನಿಮ್ಗೆ. ನೀವು ಆಡ್ತಾ ಇದ್ದಾಗ 20 years ಬ್ಯಾಕ್ಗೂ ಇವಾಗೂ ಇರೋ ಸಮ್ಮರ್ ಕ್ಯಾಂಪ್ ಆಗ್ಲಿ, ಕ್ರಿಕೆಟ್ ಬಗ್ಗೆ ಆಗ್ಲಿ, ಏನ್ ಡಿಫ್ರೆನ್ಸ್ ನೋಡ್ತಾ ಇದೀರಾ? ನೀವ್ ಹೇಳಿ ಸರ್, ನಿಮ್ ಕಡೆ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡೋಕಿನ ಮುಂಚೆ, ಸಚಿನ್ ಪಾಂಡೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಪ್ಪ. ನೆಕ್ಸ್ಟ್ ಜೆನ್ ಕ್ರಿಕೆಟ್ ಅಕಾಡೆಮಿ, ಸೊ ಈಗ ತಾನೇ ಬಾರಿಗೆ ಹೇಳ್ದಂಗೆ ಸತತವಾಗಿ ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ಎಲ್ಲ ಗೆದ್ದ ಮೇಲೆ ಜನ ಬಂದು ತುಡುಕ್ತಾರೆ ಈ ಸಮ್ಮರ್ ಅಲ್ಲಿ. ಸೊ ಪಾಂಡೆ ಹಿಂದ್ಗಡೆ ಬಂದು ಸಚಿನ್ ಅಂತ ಬೇರೆ ಗಾಡ್ ಆಫ್ ಕ್ರಿಕೆಟ್ ಅಂತೀವಲ್ಲ, ಅದನ್ನ ಬೇರೆ ಇಟ್ಕೊಂಡಿದ್ಯಾ. ಚೆನ್ನಾಗಿ ನಡೀಲಿ, ಒಳ್ಳೆ ತರಬೇತಿ ಕೊಡಿ ಮಕ್ಕಳಿಗೆ, ಮಕ್ಕಳು ಚೆನ್ನಾಗಿ ಬರ್ಲಿ ಅಂತ. ಆಲ್ ದಿ ಬೆಸ್ಟ್. ಸೊ ಥ್ಯಾಂಕ್ ಯು ಸರ್. 25-30 ವರ್ಷದ ಮುಂಚೆ ನಾವು ಆಡ್ತಾ ಇರುವಾಗ ಯಾವ ತರ ಕೋಚಿಂಗು, ಕ್ಯಾಂಪು ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಅವಾಗ ಯಾವ ಟೆಕ್ನಾಲಜಿ ಇರ್ಲಿಲ್ಲ, ಯಾವ ಕ್ಯಾಮ್ರಾ ಇರ್ಲಿಲ್ಲ, ಯಾವ ವಿಡಿಯೋ ಇರ್ಲಿಲ್ಲ. ಈ ಒಂದು ಉದಾಹರಣೆಗೆ, ಬಾರ್ಗಿ ಬ್ಯಾಟಿಂಗ್ ಆಡ್ತಾ ಇದ್ದಾನೆ, ನಾನು ನೆಟ್ಟಿಂದ ನಿಂತ್ಕೊಂತಾ ಇದ್ದೆ. ಸೊ ಬಾರ್ಗಿ ಬ್ಯಾಟಿಂಗ್ ಸ್ಟಿಂಟ್ ಮುಗಿದ ತಕ್ಷಣ ಬಾರ್ಗಿ ನನ್ನ ಹತ್ರ ಬಂದು ಮಾತಾಡ್ತಾ ಇದ್ದ. ಅವಾಗ ಹೇಳ್ತಿದ್ದೆ, ಬ್ಯಾಟ್ ಇಲ್ಲಿಂದ ಬರ್ತಾ ಇತ್ತು, ಹಿಂಗ ಆಗ್ತಾ ಇತ್ತು, ಸೊ ಇದನ್ನ ಈ ತರ ಮಾಡಿದ್ರೆ ಬೆಟರ್ ಆಗ್ಬೋದಿತ್ತು ಅಂತ. ಸೊ ವರ್ಷ ನಾನು ಆಡುವಾಗ ಹಿಂದೆ ಒಬ್ಬರು ನಿಂತ್ಕೊಂಡು ಹೇಳೋ ತರ. ಇದ್ ನಾನು ಹೇಳ್ತಾ ಇರೋದು ವೇ ಬ್ಯಾಕ್ ಲೇಟ್ 80s early 90s ರಂಜಿ ಟ್ರಾಫಿ ಆಡುವಾಗ ಕೂಡ ನಮ್ಗೆ ಟೆಕ್ನಾಲಜಿ ಇರ್ಲಿಲ್ಲ. ಸೊ ಆ ತರ. ಎರಡನೇದು, ಚಿಕ್ಕ ವಯಸ್ಸಲ್ಲಿ ನಾವು ಈ ಅಂಡರ್ 15, ಅಂಡರ್ 17, 19 ಆಡುವಾಗ ಸಾಕಷ್ಟು ಕ್ಲಬ್ ಮ್ಯಾಚ್ಗಳು ಹೋಗಿ ನೋಡ್ತಾ ಇದ್ವಿ ಬೆಂಗಳೂರಲ್ಲಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ದಿಗ್ಗಜರು ಆ ಟೀಮ್ಗಳಲ್ಲ. GR ವಿಶ್ವನಾಥ್ ಸರ್, ರೋಜರ್ ಬಿನ್ನಿ, ಸೈಯದ್ ಕಿರ್ಮಾನಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ. ಆ ಕಡೆ ನೋಡಿದ್ರೆ VS ವಿಜಯಕುಮಾರ್, ರಾಜಪ್ಪ, ಸಿಂಡಿಕೇಟ್ ಬ್ಯಾಂಕ್ ಎಂತ ಗನ್ ಟೀಮು, BS ಚಂದ್ರಶೇಖರ್ ಸರ್, ಸದಾನಂದ್ ವಿಶ್ವನಾಥ್, ಜಯಪ್ರಕಾಶ್, ಸುಧಾಕರ್ ರಾವ್, ಇವ್ರು ಆಡ್ತಿದ್ದ ನಾವು ಸೈಕಲ್ ಹಾಕೊಂಡೋಗಿ ನೋಡಿ ಇಡೀ ದಿನ ಕೂತು ಮ್ಯಾಚ್ ನೋಡ್ತಾ ಇದ್ವಿ. ಅವ್ರು ಆಡಿದ್ದು ನೋಡ್ಬಿಟ್ಟು ಮತ್ತೆ ಮನೆ ಹತ್ರ ಬಂದ್ಮೇಲೆ ಕಟ್ಟೆ ಚರ್ಚೆ.
ಅವ್ರು ಹೆಂಗಾಡಿದ್ರು ನೋಡಿದ್ಯೇನೋ, ಅವ್ರು ಹೆಂಗಾಡಿದ್ರು. ಸೊ ಕಲಿಕೆ ಅನ್ನೋದು ಆ ಕಾಲದಲ್ಲಿ ಈ ತರ ಇದ್ದಿತ್ತು. ಫಾರ್ಮಲ್ ಆಗಿ ಬಂದು ಇವಾಗ ಇದೆಯಲ್ಲ ಕ್ರಿಕೆಟ್ ಅಕಾಡೆಮಿ, ಕ್ರಿಕೆಟ್ ಕ್ಲಿನಿಕ್, ಕ್ರಿಕೆಟ್ ಹಾಸ್ಪಿಟ್ಲು, ಈ ತರ ಏನೂ ಇರ್ಲಿಲ್ಲ. KSC ಅವರು ವರ್ಷಕ್ಕೆ ಒಂದಿಷ್ಟು ಜನ ಪ್ಲೇಯರ್ಸ್ ನ, ಒಂದ್ 20-25 ಪ್ಲೇಯರ್ ನ ಬಂದು 15, 19 2 ಕ್ಯಾಟಗರಿ ಐಡೆಂಟಿಫೈ ಮಾಡಿ 3 ವಾರ ಕ್ಯಾಂಪ್ ನಡೆಸೋರು ಅಷ್ಟೇ. 3 ವಾರ ಕ್ಯಾಂಪ್ ಹೋಗ್ತಿದ್ವಿ, ಬರ್ತಿದ್ವಿ. ಅವಾಗ ನಮ್ಗೆ ಲೇಟ್ KK ತಾರಾಪುರ್ ಅವ್ರು ಇದ್ರು, BS ವಿಜಯ್ ಕುಮಾರ್ ಅವ್ರ ಕೋಚ್ ಆಗಿ ಬರ್ತಿದ್ರು, PS ವಿಶ್ವನಾಥ್ ಇವ್ರುಗಳೆಲ್ಲ. ಸೊ 3 ವಾರ ಅನ್ನೋದು ಎಷ್ಟು ಕಡಿಮೆ ಸಮಯ ಅಂದ್ರೆ ಅದು ನಮ್ಗೆ ಏನ್ ಖುಷಿ ಕೊಡ್ತಿತ್ತು ಅಂದ್ರೆ KSCA ಟರ್ಫ್ ಅಂದ್ರೆ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆಯೋ ಅಲ್ಲಿ ಒಳಗಡೆ ಟರ್ಫ್ ಅಲ್ಲ 3 ವಾರ ಪ್ರಾಕ್ಟೀಸ್. ಅವಾಗ ಈಗಿನ ತರ ಫೆಸಿಲಿಟೀಸ್ ಇರ್ಲಿಲ್ವಲ್ಲ. ವರ್ಷಕ್ಕೆ ಒಂದೇ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂದ್ರೆ ರಾತ್ರಿ ಮಲಗ್ತಿರ್ಲಿಲ್ಲ ನಾವು. ಸೊ 30-35 ವರ್ಷದ ಮುಂಚೆ ಕೋಚಿಂಗ್ ಅನ್ನೋದು ಈ ತರ ಇತ್ತು, ಕಲಿಕೆ ಅನ್ನೋದು ಈ ತರ ಇತ್ತು. ರೈಟ್ ಸರ್, ಐ ಥಿಂಕ್ ನಮ್ಗೆ ಇದ್ದಿದ್ದು ನೆಕ್ಸ್ಟ್ ಪ್ರಶ್ನೆಗೂ ನೀವೇ ಆಲ್ರೆಡಿ ಆನ್ಸರ್ ಮಾಡ್ಬಿಟ್ರಿ ಪಾರ್ಷಲಿ. ಅಂದ್ರೆ ಮ್ಯಾಚ್ಗಳು ಅವಾಗ ನೋಡೋ ಉತ್ಸಾಹ ನೀವು ಗ್ರೌಂಡ್ಗೆ ಹೋಗಿ ನೋಡ್ಬೇಕಾಗಿತ್ತು, ಅಂಡ್ ಆ ತರ ಒಂದು ಉತ್ಸಾಹನೂ ಇತ್ತು. ಇವಾಗ ಎಲ್ಲಾ ಮ್ಯಾಚು ಯಾವ್ದೋ ಒಂದು ನಾವು ಲೋಕಲ್ ಕಾರ್ಪೊರೇಟ್ ಮ್ಯಾಚ್ ಅನ್ನು ಇವಾಗ ಯೂಟ್ಯೂಬ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇರುತ್ತೆ. ಸೊ ಟೆಕ್ನಾಲಜಿ ಆ ತರ ಇಂಪ್ರೂವ್ ಆಗೋಗಿದೆ. ಈಗ ಈ ಟೆಕ್ನಾಲಜಿ ಬಂದಿರೋದ್ರಿಂದ ನನ್ನ ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ ಏನು ಅಂತಂದ್ರೆ, ಈ ಟೆಕ್ನಾಲಜಿ ಈಗ ಬಂದಿರೋದ್ರಿಂದ ಪ್ಲೇಯರ್ಸ್ಗೆ ಡೆವಲಪ್ಮೆಂಟ್ಗೆ ಇಂಪ್ರೂವ್ ಆಗ್ತಾ ಇದೆಯಾ ಅಥವಾ ಅನ್ನೆಸೆಸರಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆಯಾ? ಟೆಕ್ನಾಲಜಿ ಅನ್ನೋದು ಒಂದು ಕಟಿಂಗ್ ಎಡ್ಜ್. ಅಂದ್ರೆ ಒಂದು ಚಾಕುಗೂ ಬಂದು ಒಂದೇ ಸೈಡ್ ಅಲ್ಲಿ ಬಂದು ಸೆಳಿಯಕ್ಕಿರೋದು ಎಡ್ಜ್, ಬಟ್ ಇದು 2 ಸೈಡ್ ಅಲ್ಲೂ ಇರುವಂತದ್ದು. ಆಕ್ಚುಲಿ ಕ್ರಿಕೆಟಿಂಗ್ ಕೋಚಿಂಗ್ ಪಾರ್ಲೆನ್ಸ್ ಎಲ್ಲ ಹೇಳ್ತೀವಿ ಅಂದ್ರೆ ಟೂ ಮಚ್ ಅನಾಲಿಸಿಸ್ ಲೀಡ್ಸ್ ಟು ಪ್ಯಾರಾಲಿಸಿಸ್ ಅಂತೀವಿ. ಅದು ಕೆಲವ್ರಿಗೆ ಏನಾಗತ್ತೆ, ಬಹಳ ಬಂದು, ಯಾಕಂದ್ರೆ ನಮ್ಮ ಮನುಷ್ಯನ ಮೆದುಳು ಯಾವ ತರ ಟ್ರೈನ್ ಆಗಿರೋದು ಅಂದ್ರೆ ಫೇಲ್ಯೂರು ನೆಗೆಟಿವಿಟಿನ ಮೊದಲು ಬಂದು ಫೋರ್ ಫ್ರಂಟ್ ತಗೊಂಡ್ಬಂದು ಅದನ್ನ ಯೋಚನೆ ಮಾಡೋದು ಜಾಸ್ತಿ. ಅಂದ್ರೆ ನಾವು ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್, ವಿಜುವಲೈಸೇಷನ್ ಅಂತೆಲ್ಲ ಮಾತಾಡ್ತೀವಲ್ಲ, ಅಂದ್ರೆ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಒಂದು ಸಂಭವ ನಾವು ಬಂದು ಕಣ್ಮುಚ್ಚಿ ಈ ತರ ಅದನ್ನ ವಾಪಸ್ ಮೆದುಳಲ್ಲಿ ಹಾಕೊಂಡು ಒಂದು ಫಿಲಿಮ್ ಅಲ್ಲಿ ನೋಡೋ ತರ ಮುಂದೆ ತರೋವಾಗ, ಇವಾಗ ಒಂದು ಪ್ರಶ್ನೆ ನಾನು ಕೇಳಿದ್ರೆ, ಬಾರ್ಗಿ ನೀನು ಹೊಡೆದಂತ 3 ಕೆಟ್ ಶಾಟ್ ಯಾವ್ದು ಅಂತ ಹೇಳಿದ್ರೆ, ಸಾರ್ ಆ ಒಂದ್ ಕವರ್ ಡ್ರೈವ್ ಹೊಡೆದೆ, ಇನ್ಸೈಡ್ ಎಡ್ಜ್ 4, 2ನೇದು ಫ್ಲಿಕ್ ಹೊಡೆದೆ, ಕವರ್ ಸಾಲ ಎಲ್ಲ ಹೇಳ್ತೀವಿ. ಬಾರ್ಗಿ ನೀನ್ ಬೆಸ್ಟ್ ಇನ್ನಿಂಗ್ಸ್ ಯಾವ್ದು ಅಂತ ಕೇಳಿದ್ರೆ ಒಂದು ನಿಟ್ಟುಸ್ ಹೇಳೋದು ಒಂದು 5 ನಿಮಿಷ ಆದ್ಮೇಲೆ ಬರೋದು. ಸೊ ಕಲ್ಚರಲಿ ನಾವು ಬಂದು ಈ ತರ ಟ್ಯೂನ್ ಆಗಿದೀವಿ. ಸೊ ಹಾಗಾಗಿ ನೀವು ವಿಡಿಯೋ ಫುಟೇಜು ಅನಾಲಿಸಿಸ್ ಅಂದ್ರಲ್ಲ, ಡೇಟಾ ಬಹಳ ಇಂಪಾರ್ಟೆಂಟ್ ಕ್ರಿಕೆಟ್ಗೆ. ಸೊ ಡೇಟಾನ ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದು ಅದಕ್ಕಿನ್ನ 2 ಹೆಜ್ಜೆ ಮೇಲೆ. ಇವಾಗ ಸಾಕಷ್ಟು ಜನ ಏನ್ ಮಾಡ್ತಾರೆ, ಇವಾಗ ಅಹಮದಾಬಾದ್ ಅಲ್ಲಿ ಒಂದು ಮ್ಯಾಚ್ ಮೊನ್ನೆ ಫೈನಲ್ಸ್ 2023 ಇಂಡಿಯಾ ಅಲ್ಲಿ ವರ್ಲ್ಡ್ ಕಪ್ ಫೈನಲ್ಸ್ ಸೋತೋದ್ರು. ಸೊ ವಾಸ್ತು ಪ್ರಕಾರ ಹೋಟ್ಲ್ ಚೇಂಜ್ ಮಾಡಿದ್ರು, ಯಾವ ತರ ಪಿಚ್ ಬರತ್ತೆ, ಏನ್ ಮಾಡ್ಬೇಕು. ಅಲ್ಲ ರೇ, ಇಂತ ಒಳ್ಳೆ ಟೀಮ್ ಇಟ್ಕೊಂಡು 11 ಜನ ಅವತ್ತಿನ ದಿವಸ ನಿಮಗ್ ಮ್ಯಾಚ್ ಗೆಲ್ಸೋಂತ ಪ್ಲೇಯರ್ಗಳು, ಆ ಪ್ಲೇಯರ್ ಆಟದ ಮೇಲೆ ನಿಮಗ್ ಭರವಸೆ ಇದೆಯೋ ಅಥವಾ ನಾವು ಆಡ್ತಾ ಇರೋ ಗ್ರೌಂಡ್ ಯಾವ ಸಮಯಕ್ಕೆ ಹೋಗ್ಬೇಕು, ಚಂದ್ರಗ್ರಹಣ ಪ್ರಾಕ್ಟೀಸ್ ಮಾಡಲ್ಲ, ಬೆಕ್ಕಡ್ಡ ಹೋಯ್ತು, 100 ವರ್ಷದ ಮುಂಚೆ ಕ್ರಿಕೆಟ್ ಆಡ್ತಾ ಇಲ್ಲ ನಾವು. ಸೊ ಎಷ್ಟು ಇವತ್ತು ಡೇಟಾ ಅವೈಲಬಲ್ ಇದೆ ಅಂದ್ರೆ, ಒಂದು ಸಣ್ಣ ಉದಾಹರಣೆ ಬಂದು ವಿಸಿಟಿಂಗ್ ಟೀಮ್ಸ್ ಕಡೆ 2 ವರ್ಷದಲ್ಲಿ, ಅಂದ್ರೆ ನ್ಯೂಜಿಲೆಂಡ್ ನಮ್ಮ ಮೇಲೆ 3-0 ಗೆದ್ರು ಟೆಸ್ಟ್ ಸೀರೀಸ್. ಇವಾಗ ರೀಸೆಂಟ್ ಆಗಿ ಸೌತ್ ಆಫ್ರಿಕಾ 2-0 ಗೆದ್ರು. ಅವ್ರ ಸ್ಪಿನ್ನರ್ಸ್ ಬಂದಿಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದ್ರು, ಅವ್ರ ಬ್ಯಾಟರ್ಸ್ ನಮ್ ಸ್ಪಿನ್ನರ್ಸ್ ಅಗೇನ್ಸ್ಟ್ ಎಷ್ಟು ಚೆನ್ನಾಗಿ ಆಡಿದ್ರು. ಇದಕ್ಕೇನ್ ಕಾರಣ? ಇದೇ ವಿಡಿಯೋಸು, ಇದೇ ಫುಟೇಜು, ಇದೇ ಡೇಟಾ ಅವೈಲಬಲ್. ಸೊ ನಾನು ಹೇಳ್ದಂಗೆ ಅದನ್ನ ಯಾವ ತರ ನಾವು ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಬರೋಂತ ಪ್ರಶ್ನೆ ಇದ್ದಿದ್ದು ಸಮ್ಮರ್ ಕ್ಯಾಂಪ್ಗಳ ಬಗ್ಗೆ. ಸಚಿನ್, ಸ್ಟಾರ್ಟ್ ಮಾಡ್ತಾ ಇದೀಯ ನೀನು ಸಮ್ಮರ್ ಕ್ಯಾಂಪು? ಕೇಳಪ್ಪ ನಿನ್ ಪ್ರಶ್ನೆ. ಎಸ್. ಸೊ ಇವಾಗ ಮೇನ್ ಅಂದ್ರೆ ಬಾರ್ಗಿ ಸ್ಟಾರ್ಟ್ ಮಾಡ್ದಂಗೆ ಸಮ್ಮರ್ ಕ್ಯಾಂಪ್ ವೆರಿ ಇಂಪಾರ್ಟೆಂಟ್. ಸೊ ಈ ಸಮ್ಮರ್ ಕ್ಯಾಂಪ್ ಅಲ್ಲಿ IPL ಬರ್ತಿರೋದ್ರಿಂದ ಸ್ಟೂಡೆಂಟ್ಸ್ಗೆ ಯಾವ ತರ ಪ್ರೆಷರ್ ಇರುತ್ತೆ, ಪೇರೆಂಟ್ಸ್ಗೆ ಯಾವ ತರ ಪ್ರೆಷರ್ ಇರುತ್ತೆ, ಮತ್ತೆ ಪೇರೆಂಟ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಸರ್. ಈಗ ಆಸ್ ಕೋಚಸ್ ಎಲ್ಲರೂ ಕೋಚಿಂಗ್ ಫೀಲ್ಡ್ ಅಲ್ಲಿ ಇದೀವಿ. ಸೊ ಆಸ್ ಕೋಚಸ್ ಯಾವ ತರ ಯೋಚನೆ ಮಾಡಬೇಕು, ಆಸ್ ಸ್ಟೂಡೆಂಟ್ಸ್ ಫಸ್ಟ್ ಟೈಮ್ ಎಂಟ್ರೆನ್ಸ್ ಟು ಕ್ರಿಕೆಟ್, ಫಸ್ಟ್ ಟೈಮ್ ನಾನು ಕ್ರಿಕೆಟ್ ಕಲಿತಾ ಇದ್ದೀನಿ, ಏನೋ ಒಂದು ಆಟ ಕಲಿತಾ ಇದ್ದೀನಿ, ನೋಡ್ಬಿಟ್ಟು ಆಡ್ತಾ ಇರೋದು. ಇದು ಹೆಂಗೆ ಅಂದ್ರೆ ಡಿಜಿಟಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ನಾನು ಆಟಕ್ಕೆ ಬರ್ತಾ ಇರೋದು. ಮನೆ ಹತ್ರ ಟೆನ್ನಿಸ್ ಬಾಲ್ ಆಡ್ಬಿಟ್ಟು ಆಮೇಲೆ ಕ್ರಿಕೆಟ್ಗೆ ಬರ್ತಾ ಇದ್ವಿ. ಇವಾಗ ನಾನು ವಿಜುವಲ್ ಆಗಿ ನೋಡ್ಬಿಟ್ಟು ಬರ್ತಾ ಇದ್ದೀನಿ. ಮತ್ತೆ ಪೇರೆಂಟ್ಸ್ಗೆ ಅವ್ರಿಗೆ ಯಾವ ತರ ಪ್ರೆಷರ್ ಇರುತ್ತೆ, ಅವ್ರು ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಸಿಚುಯೇಷನ್ಸ್ ಅಂತ ಒಂದು ಪ್ರಶ್ನೆ ಸರ್.
ಆಕ್ಚುಲಿ ಪ್ರಶ್ನೆಗೆ ಒಂದು ವರ್ಷ ಇಡೀ ಮಾತಾಡ್ಬೋದು ನಾವ್ ಇದನ್ನ, ಆದಷ್ಟು ಎಷ್ಟು ಕನ್ಸೈಸ್ ಮಾಡಕ್ ಆಗತ್ತೆ ಅಂತ. ಮೊದಲನೇ ವಿಷಯ ಬಹಳ ಒಳ್ಳೆ ಅಬ್ಸರ್ವೇಷನ್ ಸಚಿನ್. ನಾವುಗಳೆಲ್ಲ ಕ್ರಿಕೆಟ್ ಕಲ್ತಾಗ ಮನೆ ಹತ್ರ ರೋಡ್ ಅಲ್ಲಿ ಬಂದು ಗಲ್ಲೀಲಿ ಇದು ಕಂಬದಾಚೆ ಹೋದ್ರೆ ಔಟು, ಡೌನ್ ಡೈರೆಕ್ಟ್ ಆಗಿ ಬಿದ್ರೆ ಔಟು ಅಂತ ಅಂದ್ರೆ ಆ ಒಂದು ಸ್ಟ್ರೀಟ್ ಸ್ಮಾರ್ಟ್ನೆಸ್, ಆ ಸ್ಕಿಲ್ ಡೆವಲಪ್ಮೆಂಟ್ ಬಂದು ಅಲ್ಲಿ ನಡೆದಿದ್ದು. ಈಗಿನ ಕಾಲದ ಮಕ್ಳಿಗೆ ಅದು ಬರಲ್ಲ. ಹೇಳ್ದಂಗೆ ಪ್ಲೇ ಸ್ಟೇಷನ್ ಇಟ್ಕೊಂಡು ಇದು ವಿಡಿಯೋಗಳು ಟಿವಿ ನೋಡ್ಕೊಂಡು ಇವ್ರ ಹೆಂಗ್ ಆಡಿದ್ರು ಅದರಿಂದ ನಾನ್ ಕ್ರಿಕೆಟ್ ಆಡ್ತೀನಿ ಅಂತ ಬರೋದು ಒಳಗಡೆ, ಅದೊಂದ್ ಕಡೆ. ಸೊ ಅವ್ರು ಯಾವ ತರ ಬರ್ತಾರೆ ಅಂತ ಇವಾಗ ನನ್ನ ಅನುಭವದಲ್ಲಿ ಹೇಳ್ತೀನಿ. ನಾನು ಸುಮಾರು ಒಂದು 20-25 ವರ್ಷದಿಂದ ನಾನು ಕೋಚ್ ಮಾಡ್ತಾ ಇದ್ದೀನಿ. 25 ವರ್ಷದ ಮುಂಚೆ ಯಾವ ತರ ಬರೋರು ಅಂದ್ರೆ ಪ್ಲೈನ್ ಆಗಿ ಮಕ್ಕಳು ಒಳಗಡೆ ಬಂದು ಒಂದು ಆಟ ಆಗ್ಲಿ, ಒಂದು ರೆಕ್ರಿಯೇಷನ್. ಯಾಕಂದ್ರೆ ಇವತ್ತು ಬೆಂಗಳೂರು ಸಿಟಿ ಆಗ್ಲಿ, ಮೈಸೂರು ಆಗ್ಲಿ ದೊಡ್ಡ ಒಂದು ಗ್ರೌಂಡ್ ಓಪನ್ ಸ್ಪೇಸ್ ಇಲ್ಲ ಇವತ್ತು. ಎಲ್ಲೆಲ್ಲಿ ದೊಡ್ಡ ದೊಡ್ಡ ಜಾಗ ನೋಡ್ತೀರೋ, ಒಂದು ಸ್ಕೂಲ್ ಆಗ್ಲಿ ಕಾಲೇಜ್ ಆಗ್ಲಿ 4 ಮಾಡಿ ಏರ್ಸ್ಬಿಡ್ತಾರೆ ಅದ್ರಲ್ಲಿ. ಅಂಡ್ ರಸ್ತೆಯಲ್ಲಿ ಬಂದ್ ಆಡಕ್ ಹೋದ್ರೆ ಇವಾಗ ಬಾರ್ಗಿ ನಿಮ್ಮಂತವ್ರು ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇರ್ತೀರಾ, ಕಿಟಕಿಯಿಂದ ಕೂಗ್ತಿರಲ್ಲ ಆಡಕ್ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವೇನೋ ಅಂತ. ಇದೊಂದು ತೊಂದ್ರೆ, ಕರೆಕ್ಟಾ? ಅಂಡ್ ಸುಮಾರು ಡಬಲ್ ಇಂಜಿನ್ ಇರೋ ಮನೇಲಿ ಏನ್ ಮಾಡ್ತಾರೆ, ಅಜ್ಜಿ ತಾತನ ಮನೇಲಿ ಮಕ್ಳನ್ನ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅಜ್ಜಿ ತಾತನ ಕಂಟ್ರೋಲ್ ಮಾಡಕ್ ಜಾಗ ಏನ್ ಮಾಡ್ತಾರೆ, ಲೇಸು ಪ್ರಿಂಗಲ್ಸ್ ಇಟ್ಬಿಟ್ಟಿಲ್ಲ ನೀನ್ ಟಿವಿ ನೋಡ್ಕೊಂಡಿರೋ ಮಗ ಅಂತ ಅಲ್ಲಿ ಕೂಡಿಸ್ಬಿಡ್ತಾರೆ ಆತರ. ಸೊ ಇವರೆಲ್ಲ ಡೈರೆಕ್ಟ್ ಆಗಿ ಬಂದು ಆ ಸಮ್ಮರಲ್ಲಿ ಇಳಿಯುವಂತವ್ರು. ಇವಾಗ ನಾವು ಮಾಡರ್ನ್ ಡೇ ಮಕ್ಳ ಬಗ್ಗೆ ಮಾತಾಡಿದ್ರೆ ಪೇರೆಂಟ್ಸು ಮಕ್ಳು 2 ರೀತಿಯಲ್ಲಿ ಇರ್ತಾರೆ. ಒಬ್ರು 45 ದಿವಸ ಏನಪ್ಪಾ ನನ್ ಮಗ ಬಂದು ಕೌಚ್ ಪೊಟೇಟೊ ಆಗಿದ್ದಾನೆ, ಈ ಸಮ್ಮರ್ ಬಂತು ಒಂದ್ ರೇಸಿ ಹಾಕೊಂಡು ಮನೇಲಿ ಬರೀ ಟಿವಿ ವಿಡಿಯೋ ಚಿಪ್ಸ್ ತಿನ್ಕೊಂಡಿರ್ತಾನೆ, ಅವನು ಬಿಟ್ರೆ ಸಾಕು ಮನೆಯಿಂದ ಅನ್ಬಿಟ್ಟು ಬೆಳಗ್ಗೆ ಕರ್ಕೊಂಡ್ ಬಂದ್ ಅಲ್ಲಿ ಬಿಟ್ಬಿಡ್ತಾರೆ ಗ್ರೌಂಡ್ ಅಲ್ಲಿ. ಸೊ ಇಂಥವ್ರು ಏನಾಗ್ತಾರೆ, ಇವಾಗ ನಿನ್ ಕ್ಯಾಂಪ್ 6 ವಾರ 7 ವಾರ ಇದೆ ಅಂದ್ರೆ 7 ವಾರ ಆದ್ಮೇಲೆ ಕೈಯಲ್ಲಿ ಕೊಡ್ತೀಯ ಈ ತರ 15 ದಿವಸ ಬ್ರೇಕ್ ಆದ್ಮೇಲೆ ಆನ್ಯುವಲ್ ಕ್ಯಾಂಪ್ ನಾವು ಮಾಡ್ತಾ ಇದೀವಿ ಅಂತ, ಇವ್ರು ಯಾರು ವಾಪಸ್ ಬರಲ್ಲ. ಕ್ರಿಕೆಟ್ ಅಲ್ಲಿ ಇವತ್ತು ಒಂದು ಕ್ರಿಕೆಟ್ ಒಂದು ಕೆರಿಯರ್ ಆಗ್ಬೋದು, ಒಂದು ಪ್ರೊಫೆಷನ್ ಆಗಿ ತಗೊಬಹುದು ಅದನ್ನ. ಯಾಕಂದ್ರೆ ನಾವು ಮುಂದೆ ಮಾತಾಡುವಾಗ ಇದ್ರ ಬಗ್ಗೆ ಯಾವ ತರ ಅಂತ ಡಿಸ್ಕಸ್ ಮಾಡ್ಬೋದು. ಸೊ ಇನ್ನೊಂದ್ ತರ ಮಕ್ಳು ಬರ್ತಾರೆ, ಅವ್ರಿಗೆ ಈ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ ಮುಂಚೆ, ಪೆಪ್ಸಿದೊಂದು ಜ್ಞಾಪಕ ಇದೆಯಾ ನಿಮ್ಗೆ? ಈಟ್ ಕ್ರಿಕೆಟ್, ಲಿವ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್ ಅಂತ. ಆ ತರ ಕೆಲವು ಮಕ್ಳು ಬರ್ತಾರೆ. ಯಾಕಂದ್ರೆ ಈ ಕೋಚಿಂಗ್ ಅನ್ನೋದು ಯಾವ ತರ ಅಂದ್ರೆ ಬರೀ ಕೋಚ್ ಹೇಳೋದು ಮಗು ಕೇಳೋದು ಒಂದು ಮುಖ್ಯ ಅಲ್ಲ. ಆ ಕಡೆಯಿಂದ ಫಾರ್ ಎಕ್ಸಾಂಪಲ್ ಇವಾಗ ಸಚಿನ್ ಬಂದು ಈ ಶಾಟ್ ಹಿಂಗ್ ಹೊಡಿಬೇಕು ಅಂತ ಕೇಳಿದ್ರೆ, ಇವಾಗ ನಾನು ಒಂದು ಸ್ಟೂಡೆಂಟ್ ಆದ್ರೆ ತಲೆಯಲ್ಲಿ ಆಡ್ಸ್ಕೊಂಡು ಹೋಗ್ಬಿಡಲ್ಲ. ಅಲ್ಲ ಸರ್ ಇದನ್ನ ಯಾಕೆ ಈ ತರ ಹೊಡೆದ್ರೆ ಹಿಂಗೆ ಸರಿಯಾಗಿ ಬರತ್ತಾ, ಈ ತರ ಹೊಡೆದ್ರೆ ಏನಾಗತ್ತಾ ಅಂತ. ಸೊ ಟ್ಯೂಟರಿಂಗ್, ಕೋಚಿಂಗ್, ಟೀಚಿಂಗ್ ಇದೆಲ್ಲ ಬೇರೆ ಬೇರೆ ತರದ್ದು. ಟೀಚಿಂಗ್ ಅನ್ನೋದು ಎಲ್ಲಿ ಬರುತ್ತೆ? ಶಾಲೆಯಲ್ಲಿ. ಅಲ್ಲಿ ಯಾವ ಮಗುನು ಎದ್ ನಿಂತು ಟೀಚರ್ನ ಎದುರಿಸಿ ಮಿಸ್ ಸಾರ್ ನೀವ್ ಹೇಳಿದ್ ತಪ್ಪು ಅಂತ ಹೇಳಲ್ಲ. ಯಾಕಂದ್ರೆ PTL ಕರೆದು ಅವ್ರಿಗೆ ಬಂದು ಮಾರ್ಕ್ ಹಾಕ್ಬಿಡ್ತಾರೆ ಅವ್ರಿಗೆ. ಸೊ ಇಲ್ಲಿ ಅವ್ರು ಎಷ್ಟಕ್ಕೆಷ್ಟು ಗೊಂದಲ ಇರೋದನ್ನ ಆಚೆ ತಗೊಂಬಂದು ಪ್ರಶ್ನೆ ಕೇಳಿ ಕಲಿತಾರೋ ಅಷ್ಟಕ್ಕಷ್ಟು ಅವ್ರ ಮೈಂಡ್ ಇಂದ ಆಚೆ ಹೋಗುತ್ತೆ. ಎರಡನೇದು ಇನ್ನೊಂದು ವಿಷಯಕ್ಕೆ ಬರ್ತೀನಿ. ಇವಾಗ ನೀವು ಒಂದ್ ಹೇಳ್ಕೊಟ್ಟಿರ್ತೀರಾ ಅವ್ರಿಗೆ, ಲೆಟ್ ಅಸ್ ಸೇ ಒಂದ್ ಸ್ವೀಪ್ ಶಾಟ್ ಯಾವ ತರ ಹೊಡಿಬೇಕು ಅಂತ ಎಲ್ಲ ಕೇಳಿಸ್ಕೊಂಡು ಮನೆಗೆ ಹೋಗಿ ವರದಿ ಬಂದು ಅವ್ರ ಅಪ್ಪಂಗೂ ಅಮ್ಮಂಗೂ ಒಪ್ಪಿಸ್ತಾನೆ. ಕಾರಲ್ಲಿ ಹೋಗ್ತಾ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಹೇಳಿ, ಹೌ ಟು ಪ್ಲೇ ಸ್ವೀಪ್ ಶಾಟ್. ಮೊದಲನೇ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ನನಗೇ ಬಂದಿರೋದು. ಇವಾಗ 25 ವರ್ಷದ ಮುಂಚೆ ಕೋಚಿಂಗ್ ಶುರು ಮಾಡಿದಾಗ ನಾನ್ ಹೇಳಿದ್ದೆ ವೇದವಾಕ್ಯ, ನಾನ್ ಕೊಟ್ಟಿದ್ ಉತ್ತರಕ್ಕೆ ಮರು ಪ್ರಶ್ನೆ ಅನ್ನೋದೇ ಇಲ್ಲ. ಇವತ್ತು ಒಂದೊಂದು ಉತ್ತರನು ಕೊಡೋವಾಗ ನಾವು ಬಹಳ ಹುಷಾರಾಗಿ ಮಕ್ಕಳಿಗೆ ಮೆಸೇಜ್ ಕನ್ವೆ ಮಾಡ್ಬೇಕು. ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ನಾನೇ ಮಾಡಿದ್ದೀನಿ, ಆನ್ಲೈನ್ ಸೆಷನ್ಸ್ ಮಾಡಿದ್ದೀನಿ ಎಷ್ಟೊಂದ್ ಜನ ಮಕ್ಕಳಿಗೆ. ಅದೆಲ್ಲ ಒಂಥರ ಏನೋ ನಮಗ್ ಜೈಲಲ್ಲಿ ಕೂತು ಕೆಲಸ ಮಾಡೋ ತರ ಇತ್ತು. ಸೊ ಹಾಗಾಗಿ ಬೇಸಿಕ್ ಥಿಂಗು ಮಕ್ಕಳು ಫಸ್ಟ್ ಟೈಮ್ ಬರೋರಿರ್ಲಿ ಅಥವಾ ಸ್ವಲ್ಪ ತರಬೇತಿ ತಗೊಂಡು ಒಂದು ಮಟ್ಟಕ್ಕೆ ಆಡದವ್ರಾಗ್ಲಿ, ಒಂದು ಕೋಚಸ್ ಆಗಿ ಒಂದು 1 2 3 4 5 ಪಾಯಿಂಟ್ಸ್ ಹಾಕೊಬೇಕು. ಮಕ್ಕಳು ಬಂದಾಗ ಫಸ್ಟ್ 2 ಅವರ್ 2.5 ಅವರ್ ಯಾವ ತರ ಅವ್ರನ್ನ ಫುಲ್ ಟೈಮ್ ಎಂಗೇಜ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ, ನಂಬರ್ 1. ಎರಡನೇದ್ ಬಂದು ಫನ್ ಎಲಿಮೆಂಟ್ ಬರ್ಬೇಕು. ಎವ್ರಿ ಡೇ ಬಂದು ಮಕ್ಕಳನ್ನ ಕ್ಯಾಂಪ್ ಮುಗಿದ ನಂತರ ಒಂದ್ 5 ನಿಮಿಷ ಎಂಗೇಜ್ ಮಾಡಿ ಜಸ್ಟ್ ಟ್ರಿವಿಯಾ ತರ ಒಂದ್ 2-3 ಪ್ರಶ್ನೆ, ಕ್ರಿಕೆಟ್ ಸಂಬಂಧಪಟ್ಟಿದ್ದೇ ಅಲ್ಲ. ಇವತ್ ನೀನೇನಪ್ಪಾ ಕಲ್ತೆ? ಯಾಕಂದ್ರೆ ನಿಮ್ ಕ್ಯಾಂಪ್ ಶುರು ಆಗೋ ಟೈಮಿಗೆ IPL ಶುರು ಆಗುತ್ತೆ. ಹಿಂದಿನ ದಿವಸ ಬಂದು ಮುಂಬೈ ಇಂಡಿಯನ್ಸ್ RCB ಮ್ಯಾಚ್ ನೋಡಿರ್ತಾರೆ. ಸುಮ್ನೆ ಆ ಮ್ಯಾಚ್ ಬಗ್ಗೆ 2 ಪ್ರಶ್ನೆ ಬಿಡಿ, ಏನು ಮಾಡ್ಬೋದಿತ್ತು ಅಂತ ಕೇಳಿದ್ರೆ ಸಾಕು, ಅವ್ರು ಒಳಗಡೆಯಿಂದಾನೆ ಆ ಕ್ರಿಕೆಟರ್ ಟೋಪಿ ಹಾಕೊಂಡು ಉತ್ತರ ಕೊಡ್ತಾರೆ.
ಸೊ ಅವ್ರನ್ನ ಎಂಗೇಜ್ ಮಾಡಿ, ಅದು ಇಂಪಾರ್ಟೆಂಟ್. ಸೊ ಎಂಗೇಜಿಂಗ್ ಫುಲ್ ಟೈಮ್, ಯಾಕಂದ್ರೆ ಇಂಟ್ರೆಸ್ಟ್ ಇರಬೇಕು ಅಂದ್ರೆ ಏನಾದ್ರೂ ಒಂದು ಮಾಡಿಸ್ತಾನೆ ಇರ್ಬೇಕು ಅವ್ರ ಕೈಲಿ. ಎಸ್ಪೆಷಲಿ 7, 8, 9, 10, 11, 12 ವಯಸ್ಸು ಮಕ್ಳಿಗೆ ಅವ್ರಿಗಿರೋ ಎನರ್ಜಿ ಮ್ಯಾಚ್ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ. ಒಂದ್ ನೆಟ್ಟಿಗೆ ನೀವು 15-20 ಜನಕ್ಕೆ ರೆಸ್ಟ್ರಿಕ್ಟ್ ಮಾಡ್ಕೊಂಡು ಅವ್ರನ್ನ ಯಾವ ತರ ಎಂಗೇಜ್ ಮಾಡ್ತೀರಾ. ಎರಡನೇದು ಫನ್ ಎಲಿಮೆಂಟ್. ನೀವು 6 ವಾರ ಕ್ಯಾಂಪ್ ಅಲ್ಲಿ 5ನೇ ವಾರ ಕೂಡ ಅವನಿಗೆ ಬಂದ್ಬಿಟ್ಟು ಬ್ಯಾಕ್ ಗ್ರಿಪ್ ಬ್ಯಾಕ್ ಲಿಫ್ಟ್ ಅಂದ್ರೆ ಆಚೆ ಕಡೆ ಪೇರೆಂಟ್ ಕೂತ್ಕೊಂಡು ನೋಡ್ತಾ ಇರ್ತಾರೆ, ವಿಡಿಯೋ ಮಾಡ್ತಾ ಇರ್ತಾರೆ, ಟಕ್ಕಂತ ಹಾಕ್ತಾರೆ. ನೆಕ್ಸ್ಟ್ ಜನ್ ಕ್ಯಾಂಪ್ ಅಲ್ಲಿ ನಡೀತಾ ಇರೋದು ಬರೀ ಬ್ಯಾಟ್ ಗ್ರಿಪ್ 5ನೇ ವಾರದಲ್ಲಿ ಅಂತ. ಪಕ್ಕದಲ್ಲಿ ಬಂದು ಬಾರ್ಗಿ ಬಂದು BCL ಬಂದು ಆಲ್ರೆಡಿ ರಿವರ್ಸ್ ಸ್ವೀಪ್, ಹಿಲ್ ಸ್ಕೂಪ್ 360, 480 ಕೊಡ್ತಾ ಇದ್ದಾನೆ. ಸೊ ಈ ಮಾರ್ಕೆಟ್ ತಕ್ಕಂತೆ ನಾವ್ ಯಾವ ತರ ಓಡಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಸೊ ಈ ಡಿಕ್ಟಮ್ ನೀವು ಮೈಂಡ್ ಅಲ್ಲಿ ಇಟ್ಕೊಬೇಕು. ಯಾಕಂದ್ರೆ 6 ಗಂಟೆಗೆ ರಿಪೋರ್ಟಿಂಗ್ ಅಂದ್ರೆ ಮೊದಲು 2 ದಿವಸ ಕುದುರೆ ತರ ಎಲ್ಲ ಬರ್ತಾರೆ, 1 ವಾರ ಬರ್ತಾರೆ. ಆ ಒಂದು ಭಾನುವಾರ ರಜಾ ಕೊಟ್ಟು ಬರೋ ಸೋಮವಾರ ಬರುತ್ತಲ್ಲ, ಅವಾಗ ನೀವು ಮಕ್ಳು ಬಾಡಿ ಲ್ಯಾಂಗ್ವೇಜ್ ನೋಡ್ಬೇಕು. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್. ಆ ಜೋಶ್ ಇದ್ರೆ ಅಂದ್ರೆ ನೀವು ಆ ವಾರ 6 ದಿವಸ ಕೆಲಸ ಚೆನ್ನಾಗಿ ಮಾಡಿದೀರಾ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಸೊ ಇದು ಬಹಳ ಮುಖ್ಯ ಆಗತ್ತೆ. ನೀವು ಇಂಟ್ರೆಸ್ಟ್ ಎವಿನ್ಸ್ ಮಾಡಿ ಸ್ಲೋಲಿ, ಯಾಕಂದ್ರೆ ಅನುಭವಿಸ್ತೀಯ ಇವಾಗ ನೀನು ಸ್ವಂತ ನೀನ್ ಶುರು ಮಾಡಿರೋದ್ರಿಂದ ಇದನ್ನ ಫಿನಾನ್ಷಿಯಲ್ ಮಾರ್ಕೆಟ್ ತರ ನೋಡ್ತಾರೆ ಸುಮಾರು ಜನ ಪೇರೆಂಟ್ಸ್. ನಾನು 10,000 ಹಾಕಿದ್ರೆ 6%, 6% ಅಂತ. ಸೊ ಕ್ರಿಕೆಟಿಂಗ್ ಪಾರ್ಲೆನ್ಸ್ ಅಲ್ಲಿ ಹೆಂಗೆ ಅಂದ್ರೆ, ಇವತ್ ನಾನು ತಗೊಂಬಂದ್ ಬಿಟ್ಟೆ ಅಂದ್ರೆ 3ನೇ ದಿವಸಕ್ಕೆ ಹಾರ್ದಿಕ್ ಪಾಂಡ್ಯ ಸಕ್ಸೀಡ್ ಆಗದೆ ಇದ್ರೆ ಇಮಿಡಿಯೇಟ್ಲಿ ಗ್ಲೌಸ್ ಹಾಕಿ ಅವ್ನು ರಿಷಬ್ ಪಂತ್ ಮಾಡಿಸ್ತಾರ ಅವನ್ನ. ಸೊ ಅವ್ನ್ ಕ್ಯಾಂಪ್ ಮುಗಿಯೋ ಅಷ್ಟೊತ್ತಿಗೆ 3 ಫ್ರಾಂಚೈಸಿ ಗಾಡಿ ಇರ್ಬೇಕು. ಸೊ ಈ ಪ್ರೆಷರ್ ಬರುತ್ತೆ. ಸೊ ಅದನ್ನ ಬಂದು ಒಂದ್ ಕಡೆ ಇಟ್ಟು ಮಕ್ಳನ್ನ ಯಾವ ತರ ನಾವ್ ಎಂಗೇಜ್ ಮಾಡಿ ಸಣ್ಣ ಪುಟ್ಟ ಅವ್ರಿಗೆ ಒಂದಷ್ಟು ಕೆಲ್ಸಗಳು ಕೊಟ್ಟು, ನೀನು ಬೌಲರ್ ಏನಪ್ಪಾ, ಯಾರ ತರ ಆಗ್ಬೇಕು ಅಂತಿದ್ಯಾ, ನೀನ್ ರೋಲ್ ಮಾಡ್ಲಿ ಯಾರು, ಸ್ಲೋ ಆಗಿ ಅವ್ರ ಹತ್ರ ವಾರಕ್ಕೆ ಒಂದೊಂದು ಅಸೈನ್ಮೆಂಟ್ ಕೊಡಿ. ಒಂದು ಪೇಪರ್ ಅಲ್ಲಿ ಫೀಲ್ಡ್ ಸೆಟ್ ಯಾವ ತರ ಮಾಡ್ತೀಯಾ ಬರ್ಕೊಂಬ, ಫೀಲ್ಡ್ ಪೊಸಿಷನ್ಗಳೇನು, ಒಂದ್ 4 ಲಾ ಕ್ವಶನ್ಗಳು ಬೇಸಿಕ್ ಆಗಿ, ಮೋಡ್ ಆಫ್ ಡಿಸ್ಮಿಸಲ್ಸ್ ಯಾವುದು, ನೋ ಬಾಲ್ ಆದ್ರೆ ಫ್ರೀ ಹಿಟ್ ಉಂಟಾ, ಏನು, ಈ ತರದ್ದೆಲ್ಲ ಬಂದು ನೀವು ಡಿವೈಸ್ ಮಾಡ್ಕೊಂಡು ಈ ಶನಿವಾರ ಕ್ಯಾಂಪ್ ಮುಗಿಯೋವಾಗ ಒಂದು ರಿಟರ್ನ್ ಅಸೈನ್ಮೆಂಟ್ ತರ ಅವ್ರು ಕೊಡ್ಬೇಕು. ಅವಾಗ ಏನಾಗತ್ತೆ, ಅವರು ಸ್ವಲ್ಪ ಇನ್ವಾಲ್ವ್ ಆಗ್ತಾರೆ. ಸೊ ಪೇರೆಂಟ್ಸ್ಗೂ ಏನಾಗತ್ತೆ, 2 ತಿಂಗಳು ಮಕ್ಕಳಿಗೆ ಬುಕ್ ಮುಚ್ಚಿ ನಮ್ಗೆ ಸ್ಕೂಲೇ ಬೇಡಪ್ಪ ಅನ್ನೋದು ತರ ಒಂದು ಭಾವನೆ ಬರದೆ ಇದರಲ್ಲೂ ಎಂಗೇಜ್ ಮಾಡ್ಕೊಂಡು ಹೋಗು. ಹಾಗಾಗಿ ನೀವು ಫಸ್ಟ್ ಸ್ಟಾರ್ಟ್ಕಿನ ಮುಂಚೆ ಮಕ್ಕಳನ್ನ ಯಾವ ತರ ಎಂಗೇಜ್ ಮಾಡ್ಬೇಕು, ಆ ಫನ್ ಎಲಿಮೆಂಟ್ ಅನ್ನೋದು ಇಲ್ದೇ ಇದ್ರೆ ಕಲಿಕೆ ಬರೋದೇ ಇಲ್ಲ. ರೈಟ್. ಐ ಥಿಂಕ್ ಆಸ್ ಒಂದು ಸಮ್ಮರ್ ಕ್ಯಾಂಪ್ ಇಂಪಾರ್ಟೆನ್ಸ್ ಹೇಳಿದ್ರಿ, ನಾವು ಕೋಚ್ಗಳಾಗಿ ಏನ್ ಮಾಡ್ಬೇಕು ಅನ್ನೋದು ಹೇಳಿದ್ರಿ ಸರ್. ಈಗ ನಾನು ಒಂದು ಪೇರೆಂಟ್ ಆಗಿ ಒಂದು ಕ್ವಶನ್ ಹೇಳ್ತೀನಿ. ನನ್ ಮಗನು ಇವಾಗ ಕ್ಯಾಂಪ್ ಹೋಗ್ತಾನೆ, ನನ್ಗೆ ಗೊತ್ತು. ಅದ್ ನಮಗೂ ಪೇರೆಂಟ್ಸ್ ಆಗಿ ಬಂದ್ಬಿಟ್ಟು ಈಗ ಎಷ್ಟೋ ಜನ ಕೇಳ್ತಾರೆ, ನಾವ್ ಹಿಂಗೆ ನಮ್ದು ಪ್ಯಾಂಪ್ಲೆಟ್ ಅಥವಾ ನಮ್ದು ಬ್ಯಾನರ್ ಹಿಂಗ್ ಹಾಕಿದಾಗ ನಮ್ದೇ BCL ನೋಡಿರ್ತೀರಲ್ಲ ನೀವು, ಪ್ರಸಿದ್ಧ ಕೃಷ್ಣ ಇಂಡಿಯಾ IPL, ವೈಶಾಖ್ ವಿಜಯ್ ಕುಮಾರ್ IPL, ಸುಚಿತ್ IPL, ಶರದ್ ಬಿಆರ್ IPL ಎಲ್ಲ ಹಾಕಿರ್ತೀವಿ. ಅದ್ ನೋಡಿದ ತಕ್ಷಣ ಪೇರೆಂಟ್ ಆಗಿ ಏನ್ ಅನ್ಸುತ್ತೆ, ಸರ್ ನಮ್ಮ ಮಕ್ಳು ಇಲ್ಲಿ ಸೇರ್ಸಿದ್ರೆ IPL ಆಡ್ತಾರ ಅಂದ್ರೆ ಅವ್ರು ಕ್ರಿಕೆಟ್ ಆಡಿರ್ತಾರೋ ಇಲ್ವೋ ಅನ್ನೋದೇ ಇನ್ನ ಗೊತ್ತಿಲ್ಲ, ನಮ್ಮ ಮಕ್ಳು IPL ಆಡ್ತಾರ ಅನ್ನೋದು ಒಂದ್ ಸೆಟ್ ಆಫ್ ಪೇರೆಂಟ್ಸ್ ಇರ್ತಾರೆ. ಇನ್ನೊಂದ್ ಸೆಟ್ ಆಫ್ ಪೇರೆಂಟ್ಸು ಕ್ರಿಕೆಟ್ ಗೊತ್ತಿರತ್ತೆ, ಪೊಟೆನ್ಷಿಯಲ್ ಇದೆ ಅಂತಾನು ಅವ್ರ ಮಕ್ಳಿಗೆ ಗೊತ್ತಿರತ್ತೆ. ಸಮ್ಮರ್ ಕ್ಯಾಂಪ್ ಅಲ್ಲಿ ನಾನು ಎಷ್ಟು ಹಿಂಡ್ಬೋದೋ ನನ್ನ ಮಕ್ಕಳನ್ನ ಹಿಂಡಕ್ ಟ್ರೈ ಮಾಡ್ತೀನಿ. ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಆಗ್ತೀನಿ, ಅಜಿಲಿಟಿಗೆ ಆಗ್ತೀನಿ, ಆಮೇಲೆ ಇದು ರೆಗ್ಯುಲರ್ ನೆಟ್ಸ್ ಹಾಕ್ತೀನಿ, ಬೆಳಗ್ಗೆ ನೆಟ್ಸ್ ಮಾಡ್ತೀನಿ, ಸಂಜೆ ನೆಟ್ಸ್ ಮಾಡ್ತೀನಿ, ರಿಕವರಿಗೆ ಸ್ವಿಮ್ಮಿಂಗು ಕಳಿಸ್ತೀನಿ ಅಂತ ಎಲ್ಲಾ ಮಾಡ್ತಾರೆ. ಈ 2 ಸೆಟ್ ಆಫ್ ಪೇರೆಂಟ್ಸ್ ನ ಹೆಂಗೆ ಟ್ಯಾಕಲ್ ಮಾಡ್ಬೇಕು ಸರ್? ಆಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಹೇಳೋದೇನು ಅಂದ್ರೆ, ಬಾರ್ಗಿ ಆಸ್ ಅ ಪೇರೆಂಟ್ ನಿನಗೂ ಬಂದು ಮನ್ಸಲ್ಲಿ ಆಸೆ ಇಲ್ಲದೆ ಇದ್ರೆ ನೀನ್ ಮನುಷ್ಯನೇ ಅಲ್ಲ, ಆಯ್ತಾ? ನಿನಗೂ ಮನಸ್ಸಲ್ಲಿ ಆಸೆ ಇರಬೇಕು, ನಾಳೆ ನನ್ನ ಮಗ IPL ಆಡ್ಬೇಕು ಅಂತ. ಒಂದ್ ಸಿಂಪಲ್ ಉದಾಹರಣೆ ಹೇಳ್ತೀನಿ. ಬ್ರಾಹ್ಮಿಣ್ಸ್ ಕಾಫಿ ಬಾರ್ಗೆ ಹೋಗ್ತೀರಾ, ಏನ್ ಸಿಗತ್ತಲ್ಲಿ? ಇಡ್ಲಿ ಚಟ್ನಿ, ಕಾಫಿ, ಇಡ್ಲಿ ವಡೆ ಚಟ್ನಿ, ಖಾರ ಬಾತ್, ಕೇಸರಿ ಬಾತು, ಕಾಫಿ, ಟೀ, ಅಷ್ಟೇನಾ? ನೀನ್ ಅಲ್ಲಿ ಹೋಗ್ಬಿಟ್ಟು ನನಗೆ ಮಸಾಲೆ ದೋಸೆ ಬೇಕು, ಬೆಣ್ಣೆ ಓಪನ್ ಬೇಕು ಅಂದ್ರೆ ಸಿಗಲ್ಲ. ಇವತ್ತೇನಾಗಿದೆ, ಕ್ರಿಕೆಟ್ ಅಲ್ಲಿ ಫಸ್ಟ್ ಪ್ರಯಾರಿಟೈಸ್ ಮಾಡ್ಕೊಂತಾರೆ ಹುಡುಗರು. ರೆಡ್ ಬಾಲ್ ಕ್ರಿಕೆಟ್, ವೈಟ್ ಬಾಲ್ ಕ್ರಿಕೆಟ್ ಅಂತ ನಾನು 7 ವಯಸ್ಸು 8 ವಯಸ್ಸು ಮಕ್ಕಳು ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ. ನಮಗ್ ಗೊತ್ತೇ ಇರ್ಲಿಲ್ಲ ಇದು. ಅಂದ್ರೆ 83 ವರ್ಲ್ಡ್ ಕಪ್ ಗೆದ್ದಾಗ ಇಂಡಿಯಾ, ಓಹೋ ಈ ತರ ಇದೆ. ಅದಾದ್ಮೇಲೆ ಬಂದು 85 ಬೆನ್ಸನ್ ಅಂಡ್ ಎಡ್ಜಸ್ ವರ್ಲ್ಡ್ ಚಾಂಪಿಯನ್ಸ್ ಆಫ್ ಕ್ರಿಕೆಟ್ ಗೆದ್ದಾಗ ಆಸ್ಟ್ರೇಲಿಯಾಲಿ ವೈಟ್ ಬಾಲ್ ಕಲರ್ ಕ್ಲೋದಿಂಗ್ ನಾವು ನೋಡಿದ್ವಿ.
ಸೊ ಅವಾಗ ಟೆಸ್ಟ್ ಕ್ರಿಕೆಟ್ಗೆ ಮಹತ್ವ ಇದ್ದಿದ್ದು ಜಾಸ್ತಿ. ಅವಾಗ ಈ ರೆಡ್ ಬಾಲ್ ವೈಟ್ ಬಾಲ್ ಅಂತ ಮಾತಿರ್ತಿರ್ಲಿಲ್ಲ. ಯಾವಾಗ ಒಂದ್ ಸ್ಟೇಜ್ ಅಲ್ಲಿ ರೆಡ್ ಬಾಲ್ ODI T20 ಅಂತ ಬಂತು, ಇವಾಗ ನೀವು ಒಂದು ಸ್ಟಾರ್ ಹೋಟೆಲ್ಗೆ ಹೋಗಿ ಬುಫೆ ಇದ್ರೆ ಏನಾಗತ್ತೆ, ನಿಮ್ಗೆ ಏನ್ ಬೇಕೋ ಅದನ್ನ ನೀವು ತಗೊಂತೀರಾ. 1000 ರೂಪಾಯಿ ಕೊಟ್ಟಾಯ್ತು, ನನಗೆ ಫ್ಲೇಕ್ಸ್ ಬೇಕಾದ್ರೆ ಫ್ಲೇಕ್ಸ್ ತಿಂತೀನಿ, ನನಗೆ ಎಗ್ಸ್ ಬೇಕಾದ್ರೆ ತಿಂತೀನಿ, ಕೂತ್ ಕಡೆ ಪೂರಿ ಸಾಗು ತಿಂತೀನಿ, ಅದೊಂದ್ ಕಡೆ. ಸೊ ಬ್ಲೇಮ್ ಮಾಡಕ್ಕಾಗಲ್ಲ ಮಕ್ಕಳು ಪೇರೆಂಟ್ಸ್ ನ, ಅದು ನಂಬರ್ 1. ಬಟ್ ಇದ್ರಲ್ಲಿ ಎಷ್ಟು ಮುಖ್ಯ ಆಗತ್ತೆ ಅಂದ್ರೆ, ಪೇರೆಂಟ್ಸ್ ಯಾವ ತರ ಫಸ್ಟ್ ಇನಾಗ್ರೇಷನ್ ನಡೆಯುತ್ತೆ, ಮಾತಾಡ್ತೀರಾ, ಅದ್ರಲ್ಲಿ ಬಂದು ಇವಾಗ ಬಾರಿ ಸಾಕಷ್ಟು ನಾನು ಮಾತಾಡೋದು ನಮ್ಮ ಅಕಾಡೆಮಿ ಫಂಕ್ಷನ್ ಗಳಲ್ಲಿ ಕೇಳಿರ್ತಾನೆ. ಯಾವ ತರ ಸಚಿನ್ ಅಂದ್ರೆ, ಫಸ್ಟ್ ಬಂದು ಏನ್ ಮಾಡ್ಬೇಕು ಅಂದ್ರೆ, ಎಲ್ಲಾರು ವಿರಾಟ್ ಕೊಹ್ಲಿ ಆಗ್ಬೇಕು, ಎಲ್ಲಾ ಧೋನಿ ಆಗ್ಬೇಕು, ಎಲ್ಲಾ ರೋಹಿತ್ ಶರ್ಮಾ ಆಗ್ಬೇಕು ಅಂತಾರೆ. ಬಟ್ ಆ ಹಿನ್ನೆಲೆಯಲ್ಲಿ ಏನ್ ನಡೆದಿರತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಒಂದು ಪೇರೆಂಟ್ ಒಂದು ಮಗುಗೆ ಏನು ಅಂದ್ರೆ, ನಾನು ಒಂದ್ ಫ್ಲೈಟ್ ಅಲ್ಲಿ ಹೋಗ್ಬೇಕು, ಇಳಿಬೇಕು, ಈ ಸ್ಟೇಡಿಯಂ ಅಲ್ಲಿ ಹೋಗ್ಬೇಕು, 4 6 ಹೊಡಿಬೇಕು, ಒಂದ್ ಟ್ರೋಫಿ ಎತ್ಕೊಂಡು ಹಿಂಗ್ ಹೋಗ್ಬೇಕು, ಎಲ್ಲಾರು ನಾನು ನೋಡ್ತಾರೆ, PM ಮೋದಿ ಕರೀತಾರೆ, ನಮಗೊಂದು ಸನ್ಮಾನ ಮಾಡ್ತಾರೆ ಅಂತ. ಬಟ್ ಅವ್ರಿಗೆ ಏನ್ ಮಾಡ್ಬೇಕು, ಈ ಕ್ರಿಕೆಟ್ ಎಂತ ಒಂದು ಆಟ ಅನ್ನೋದು ಫಸ್ಟ್ ತಿಳಿಸ್ಬೇಕು. ಇವಾಗ ಒಂದು ಸ್ವಿಮ್ಮಿಂಗೋ, ಒಂದು ರನ್ನಿಂಗೋ, ಒಂದು ಸೈಕ್ಲಿಂಗೋ ಎಲ್ಲ ಒಂದು ವಯಸ್ಸಲ್ಲಿ ಕಲ್ತ ಮೇಲೆ 10 ವರ್ಷ ಆದ್ಮೇಲೆ ತಿರುಗಿ ಅದನ್ನ ಮಾಡು ಅಂದ್ರು ಒಂದ್ ಸ್ವಲ್ಪ ಎಡಬಹುದು, ಬಟ್ ವಾಪಸ್ ಟ್ರ್ಯಾಕಿಗೆ ಬರ್ತೀವಿ. ಫಸ್ಟ್ ಇವ್ರಿಗೆ ಏನ್ ತಿಳಿಸ್ಬೇಕು ಅಂದ್ರೆ, ಕ್ರಿಕೆಟ್ ಅನ್ನೋದು ಒಂದು ಕಂಟಿನ್ಯೂಸ್ ಸ್ಪೋರ್ಟ್. ಅದು ಅಂದ್ರೆ ಡೇ ಇನ್ ಅಂಡ್ ಡೇ ಔಟ್ ಈ ಆಟನ ಆಡ್ತಾನೆ ಇರ್ಬೇಕು, ತರಬೇತಿ ನೀಡ್ತಾನೆ ಇರ್ಬೇಕು ಅವ್ರಿಗೆ. ಸೊ ಎಂತೆಂತ ದಿಗ್ಗಜರು ಬಂದು ಕ್ರಿಕೆಟ್ ಆಡಿ ನಿಲ್ಸಿ ಇವತ್ತು ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತಿದ್ದಾರೆ. ಅವ್ರೇನ್ ಹೇಳ್ತಾರೆ, ದಿನ ಬಂದು ನಾವು ಕ್ರಿಕೆಟ್ ನೋಡುವ ಒಂದೊಂದು ವಿಷಯ ಕಲಿತಾ ಇದೀವಿ ಅಂತ. ಸೊ ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್. ಕಲಿಯಕ್ ಬಂದು ವಯಸ್ಸು ಅನ್ನೋದಿಲ್ಲ. 7 ವಯಸ್ಸು ಮಗು ಬರತ್ತೆ ಅಂದ್ರೆ ಕೋಚಿಂಗ್ಗೆ, ನೀವೊಂದ್ ವಿಷಯ ಅವ್ರಿಗೆ ಹೇಳ್ಕೊಡ್ತೀರಾ, ಆ ವಿಷಯ ಹೇಳ್ಕೊಟ್ಟು ವಾಪಸ್ ಒಂದ್ ಪ್ರಶ್ನೆ ಆ ಮಗುವಿಂದ ಬಂದಾಗ ನಿಮಗೊಂದು ಕಲಿಕೆ ಆಗಿರತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ಬ್ಯಾಕ್ ಲಿಫ್ಟಿಂಗ್ ಇರಬೇಕು, ಬಾಡಿ ಕ್ಲೋಸ್ ಆಗಿರ್ಬೇಕು, ತುಂಬಾ ಆಸೆ ಹೋದ್ರೆ ಏನಾಗತ್ತೆ ಅಂತ ಸಚಿನ್ ಪಾಂಡೆ ಅವ್ರು ಒಂದು ಕೋಚ್ ಆಗಿ ಹೇಳ್ತಾರೆ. ಇವಾಗ ನಾನು ಬಂದು ಒಂದು ಸ್ಟೂಡೆಂಟ್, ಅಲ್ಲ ಸರ್, ಫಾಫ್ ಡು ಪ್ಲಸ್ ಬಂದು ಬ್ಯಾಟ್ ಅಲ್ಲಿಂದ ಹಂಗೆ ಎತ್ತಾರೆ, ಅವ್ರು ಹೆಂಗ್ ಸರ್ ಆಡ್ತಾ ಇದ್ದಾರೆ ಅಂತ. ಸೊ ಅವಾಗ ಆಸ್ ಎ ಕೋಚ್ ಯಾವ ತರ ನೀವು ಉತ್ತರ ಕೊಡ್ತೀರಾ ಅನ್ನೋದು ಬಹಳ ಮುಖ್ಯ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಬೇಕು. ಈಗ ಲೆಟ್ ಅಸ್ ಸೇ 100 ಜನ ಮಕ್ಕಳಿನ ಹತ್ರ ಬರ್ತಾರೆ, ಅದ್ರಲ್ಲಿ ಖಂಡಿತವಾಗ್ಲೂ ಒಂದು ಮಿನಿಮಮ್ ಒಂದು 50-60 ಜನ ಪೇರೆಂಟ್ಸ್ ಬಂದು ಅಸಮಾಧಾನವಾಗಿ ಇರ್ತಾರೆ. ಯಾಕಂದ್ರೆ ನನ್ ಮಗನ್ ಇಲ್ಲಿ ಬ್ಯಾಟಿಂಗ್ ಕೊಡ್ಲಿಲ್ಲ, ಆ ಆರ್ಡರ್ ಅಲ್ಲಿ ಬೌಲಿಂಗ್ ಕೊಡ್ಲಿಲ್ಲ, ಇದು ಕೀಪಿಂಗ್ ಮಾಡಿಸ್ಲಿಲ್ಲ, ಫೀಲ್ಡಿಂಗ್ ಮಾಡ್ಲಿಲ್ಲ, ಕ್ಯಾಪ್ಟನ್ಸಿ ಕೊಡ್ಲಿಲ್ಲ ಅಂತ. ಎಲ್ಲ ವಾಸ್ತವನೇ, ಇದನ್ನ ನಾನು ಕಾಲವಾಗಿ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಇಲ್ಲಿ ಏನಾಗತ್ತೆ, ಕ್ರಿಕೆಟ್ ಅಲ್ಲಿ ಒಂದು ಕೋಚ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಏನು ಅಂದ್ರೆ, ಸ್ಕಿಲ್ ಇಂಪಾರ್ಟ್ ಮಾಡೋದಕ್ಕಿಂತ ಮ್ಯಾನೇಜ್ಮೆಂಟ್ ಸ್ಕಿಲ್ ಬಹಳ ಮುಖ್ಯ. ಈಗ ಒಂದು ಎಕ್ಸಾಂಪಲ್, ಒಂದು ಬುಟ್ಟಿಲ್ ನಾನು ಬಂದು ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್, ಸೌರವ್ ಗಂಗೂಲಿ, ಅನಿಲ್ ಕುಂಬ್ಳೆ ಇವ್ರನ್ನೆಲ್ಲ ಹಾಕ್ಬಿಟ್ಟು ಅಲ್ಲಿ MS ಧೋನಿ ಕ್ಯಾಪ್ಟನ್ ಮಾಡಿದ್ದು. MS ಬಂದು ಇವ್ರನ್ನೆಲ್ಲ ಕ್ಯಾಪ್ಟನ್ ಮಾಡ್ದ. ಅನಿಲ್ ಕುಂಬ್ಳೆ ಇದ್ದ ವೈಸ್ ಕ್ಯಾಪ್ಟನ್ ಆಗಿದ್ದ. ಅನಿಲ್ ಕುಂಬ್ಳೆ ಆಚೆ ಬಂದಾಗ ಯಾವ ತರ ಧೋನಿ ಬಂದು ಯೋಚನೆ ಮಾಡಿ ಕ್ಯಾಪ್ಟನ್ಸಿ ಮಾಡಿದ್ರು, ಅದೊಂದು ಸ್ಕಿಲ್ ಅದು. ಸೊ ಈಗ ಒಂದು ಗಂಭೀರ್ ಬಂದು ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ ಇಂಡಿಯನ್ ಟೀಮ್ ನ ಕೋಚ್ ಆಗಿ ಯಾವ ತರ ಹ್ಯಾಂಡಲ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಹೇಳಿದ್ರು. ನಾನ್ ಬಂದು ರೆಪ್ಯುಟೇಷನ್ ಮೇಲೆ ಯಾರನ್ನು ನಾನು ಬಂದು 11 ಅಲ್ಲಿ ಆಡ್ಸಲ್ಲ, ಫೇತ್ ಟು ಬಿಲೀಫ್ ಅಲ್ಲಿ ಡೆಲಿವರ್ ಮಾಡ್ತಾನೆ ಅಂತ ಆಡ್ಸೋದು ಅನ್ನೋದು. ಸೊ ಈ ನಂಬಿಕೆ ಅನ್ನೋದು ಇದೆಯಲ್ಲ, ಟ್ರಸ್ಟ್ ಅಂತೀವಲ್ಲ, ಅದು ಬಹಳ ಮುಖ್ಯ. ಸೊ ಪೇರೆಂಟ್ಸ್ ಈ ವಿಷಯ ಯಾವ ತರ ನೀವು ತಿಳಿಸ್ತೀರಾ, ತಿಳಿಸ್ಬೇಕು ಹೇಗೆ, ಕಂಟಿನ್ಯೂಯಲ್ ಪ್ರೋಸೆಸ್. ಸೊ ನೆಕ್ಸ್ಟ್ ನಾವು ಬಂದು ಲೇಟರ್ ಸ್ಟೇಜ್ ಅಲ್ಲಿ ಬಂದು ಸ್ಕೂಲ್ ಕ್ರಿಕೆಟ್ ಅದ್ರ ಬಗ್ಗೆ ಎಲ್ಲ ಮಾತಾಡೋವಾಗ ಈ ವಿಷಯಕ್ಕೆ ಬರೋಣ. ಸಮ್ಮರ್ ಆದ ತಕ್ಷಣ ಕ್ರಿಕೆಟ್ ಮುಗಿದೋಗಲ್ಲ, ಮಕ್ಕಳನ್ನ ಕಳಿಸಿ ರೆಗ್ಯುಲರ್ ಆಗಿ. ಸೊ ಒಂದ್ 6 ವಾರ ಕ್ಯಾಂಪ್ ಅಂದ್ರೆ ಯಾವ ತರ ಪ್ಲಾನ್ ಮಾಡ್ಬೋದು, ಒಂದ್ 15 ದಿವಸ 3 ವಾರ ಆದ್ಮೇಲೆ ಪೇರೆಂಟ್ಸ್ ನೆಲ್ಲ ಕರೆದು ಜಸ್ಟ್ ಒಂದು ಇಂಟ್ರಾಕ್ಟಿವ್ ಸೆಷನ್, ನಮ್ ಕಡೆಯಿಂದ ನಾವ್ ಇದನ್ನ ಮಾಡ್ತಾ ಇದೀವಿ, ನಿಮಗೆ ಹೇಗೆ ಅನಿಸ್ತಾ ಇದೆ, ಫೀಡ್ಬ್ಯಾಕ್ ಕೊಡಿ, ಏನ್ ಬೇಕು ಅಂತ. ನಿಂತ್ಕೊಳ್ಳಿ, ಸುಡ್ತಾರೋದ್ರೆ ಬುಲೆಟ್ಗಳು ತಗೊಂಡಾಯ್ತು, ಇದು ವ್ಯಾಲಿಡ್ ಪಾಯಿಂಟ್ ಅಂದ್ರೆ 20 ಜನ ಮಾತಾಡ್ಬೋದು, ಅದ್ರಲ್ಲಿ 2 ಒಳ್ಳೆ ಪಾಯಿಂಟ್ ಬರ್ಬೋದು, ಅದನ್ನ ನೀವು ಬಂದು ಇನ್ಕಾರ್ಪೊರೇಟ್ ಮಾಡ್ಬೋದು ಮುಂದೆ ಹೋಗೋ ಕಡೆ. ಸೊ ಇದು ಹೇಗೆ ಅಂದ್ರೆ, ರೈಲ್ವೆ ಟ್ರ್ಯಾಕ್ ತರ ಹಿಂಗೆ ಓಡೋದು, ಕೋಚಸ್ ಈ ಕಡೆ, ಪೇರೆಂಟು ಮಕ್ಕಳು ಈ ಕಡೆನೆ. ಇದು ಹಿಂಗ್ ಜಾಯಿನ್ ಆಗೋದು ತುಂಬಾನೇ ಕಷ್ಟ, ಬಟ್ ಅದನ್ನ ಮಾಡೋನೆ ಗೆಲ್ಲೋದು. ಸೊ ಹೇಳಿದ್ನಲ್ಲ, ಟ್ರಸ್ಟ್ ಅನ್ನೋದು ಬಹಳ ಮುಖ್ಯ. ಅಂಡ್ ಪೇರೆಂಟ್ಸ್ ನ ಬಂದು ಯಾವುದೇ ಕಾರಣಕ್ಕೂ ಬಂದು
ಒಂದು ನೆಗೆಟಿವ್ ಆಗಿ ಏನು ಅವ್ರು ಬಂದು ಮಕ್ಕಳ ಹತ್ರ ರೀಚ್ ಮಾಡಬಾರ್ದು. ಅಂಡ್ ಆಸ್ ಕೋಚಸ್ ಕೂಡ ಯಾವಾಗ್ಲೂ ಪಾಸಿಟಿವ್ ಸೈಡ್ ಫಸ್ಟ್ ಮಾತಾಡಿ. ಇವಾಗ ನಿನ್ ಸ್ಟ್ರೆಂತ್ ಬಂದು ಕವರ್ ಡ್ರೈವ್, ನಿನ್ ಸ್ಟ್ರೆಂತ್ ಬಂದು ಬ್ಯಾಕ್ ಫುಟ್ ಪ್ಲೇ, ಬಟ್ ಲೆಗ್ ಸೈಡ್ ಅಲ್ಲಿ ಸ್ವಲ್ಪ ಇನ್ನ ವರ್ಕ್ ಮಾಡಿ ಯು ವಿಲ್ ಬಿಕಮ್ ಬೆಟರ್. ಅವಾಗ ಆಲ್ರೌಂಡ್ ಕ್ರಿಯೇಟರ್ ಆಗ್ತೀಯಾ ನೀನು ಅಂತ. ನೀನ್ ಏಕ್ದಮ್ ನಮ್ಮ ಲೆಗ್ ಸೈಡ್ ಅಲ್ಲಿ ಆಡಕ್ಕೆ ಬರಲ್ಲ ನಿಂಗೆ ಅಂದ್ರೆ ಏನಾಗತ್ತೆ, ನೆಗೆಟಿವಿಟಿ ತುಂಬ್ತಾ ಇದೆ. ಸೊ ನೀವೆಲ್ಲ ಇದು IT ಫೀಲ್ಡ್ ಅಲ್ಲಿ ಇರೋರು ಒಂದು ಲೋಟ ಅಲ್ಲಿ ನೀರ್ ಕೊಟ್ಬಿಟ್ಟು ಅರ್ಧ ಇದ್ರೆ ಮ್ಯಾನೇಜ್ಮೆಂಟ್ ಪಾರ್ಲೆನ್ಸ್, ಹಾಫ್ ಫುಲ್ ಹಾಫ್ ಎಂಟಿನ ಅನ್ನೋದು ಯೋಚನೆ ಮಾಡೋದು ಬಹಳ ಮುಖ್ಯ. ಸೊ ಪೇರೆಂಟಲ್ ಆಂಗಲ್ ಆಗ್ಲಿ, ಒಂದು ಮಕ್ಕಳ ಆಂಗಲ್ ಅಲ್ಲಾಗ್ಲಿ, ಎಕ್ಸ್ಪೆಕ್ಟೇಷನ್ ಅಂತಿದೆಯಲ್ಲ, ಕನ್ನಡದಲ್ಲಿ ಏನಪ್ಪಾ ನಿರೀಕ್ಷೆ ಅಂತಾರ ಅದನ್ನ, ಅದು ಬಹಳ ತೂಕ ಇರುವಂತ ಪದ ಅದು. ಯಾಕಂದ್ರೆ ಒಳಗಡೆಯಿಂದ ಕೆಲವು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಒಂದು ಕ್ರಿಕೆಟರ್ಗೆ, ಪೇರೆಂಟ್ಸ್ ಕಡೆಯಿಂದ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಪಿಯರ್ಸ್ ಅಂದ್ರೆ ಬಾರ್ಗಿ ಮಗನ್ ಜೊತೆಗೆ ಒಬ್ಬ ಆಡ್ತಾ ಇದ್ದವನು ಈ ಮ್ಯಾಚ್ ಬಂದು 3 ವಿಕೆಟ್ ಎತ್ಬಿಟ್ಟ, ನನ್ ಮಗ ಒಂದೇ ಎತ್ತಿರೋದು, ಏನ್ ಹಿಂಗಾಗೋಯ್ತಲ್ಲ ಇದು ಕಂಪ್ಯಾರಿಸನ್. ಅಂದ್ರೆ ನಮ್ಮಲ್ಲಿ ಕ್ರಿಕೆಟ್ ಯಾವ ತರ ಆಗೋಗಿದೆ ಅಂದ್ರೆ 2 ವಿಷಯಕ್ಕೋಸ್ಕರ ಜನ ತುಂಬಾ ಬಂದು ಕಷ್ಟ ಬೀಳ್ತಾರೆ. ಒಂದು ಬಂದು ಎಕ್ಸ್ಪೆಕ್ಟೇಷನ್ ಪ್ರೆಷರ್ ಇಂದ, ಎರಡನೇ ಬಂದು ವ್ಯಾಲಿಡೇಷನ್. ಏನ್ ಗೊತ್ತಾ, 100 ಜನ ಹೇಳ್ಬೇಕು, ಎಂತ ಕೋಚ್ ರೀ ಸಚಿನ್, ನಾನು ಅವ್ರ ತರ ಹಾರ್ಡ್ ವರ್ಕಿಂಗ್ ಕೋಚ್ ನಾನು ನೋಡೇ ಇಲ್ಲ ಅಂದ್ರೆ ಸಚಿನ್ಗೆ ಅವ್ರ ಎಬಿಲಿಟಿ ಮೇಲೆ ನಂಬಿಕೆ ಇಲ್ಲ. ಅಲ್ಲಿ ತನಕ ಆಚೆಯಿಂದ 10 ಜನ ಎಕ್ಸ್ಟರ್ನಲ್ ವ್ಯಾಲಿಡೇಷನ್, ಇವರೇ ಅನ್ನೋ ತನಕ ಕಾದ್ ಆಮೇಲೆ ನಾವು ತಗೊಬೇಕು ಅನ್ನೋ ತರ ಅಂತ. ಸೊ ಇದು ತುಂಬಾ ಫೈನ್ ಲೈನ್ ಆಕ್ಚುಲಿ ಬ್ಯಾಲೆನ್ಸ್ ಮಾಡಕ್ಕೆ. ಬಟ್ ಖಂಡಿತ ಯಾವ ತರ ನೀವು ಪ್ರೋಗ್ರೆಸ್ ಮಾಡಕಂದ್ರೆ ಪೇರೆಂಟ್ಸ್ ಇಲ್ದೇ ಇದ್ರೆ ಮಕ್ಳಿಲ್ಲ, ಮಕ್ಳಿಲ್ದೇ ಕ್ಯಾಂಪ್ ಇಲ್ಲ, ಕ್ಯಾಂಪ್ ಇಲ್ದೇ ಇದ್ರೆ ಕೋಚಸ್ ಇಲ್ಲ. ಇದು ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ತರ ಅಂತ. ಸೊ ಎಸ್ಪೆಷಲಿ ಮಾಡರ್ನ್ ಡೇ ಕ್ರಿಕೆಟ್ ಅಲ್ಲಿ ಒಂದು ಕ್ಯಾಂಪ್ ಶುರು ಮಾಡಿ ನಡೆಸೋದು ತುಂಬಾ ದೊಡ್ಡ ಚಾಲೆಂಜ್. ಯಾಕಂದ್ರೆ ಹೊರಗಡೆ ಎಷ್ಟು ನಡೀತಾ ಇದೆ, ಅವ್ರಿಗೆ ಎಷ್ಟು ಇನ್ಫಾರ್ಮೇಶನ್ ಇದೆ, ನೀವ್ ಏನೇನ್ ಒಂದೊಂದ್ ಮಾತು ಹೇಳಿದೀರಾ ಅನ್ನೋದನ್ನ ಕ್ರಾಸ್ ವೆರಿಫೈ ಮಾಡಕ್ ಹೋಗಿ ಚೆಕ್ ಮಾಡ್ತಾರ ಅವರು. ಅಂದ್ರೆ ಫಸ್ಟ್ ಕೆಲ್ಸ ಏನು ಅಂದ್ರೆ, ಏನೋ ಒಂದು ವಿಷಯ ಕೇಳಿದಾಗ ನಮ್ಗೆ ಗೊತ್ತಿಲ್ಲದೆ ಇದ್ರೆ ಅದನ್ನ ನಾವ್ ಅಕ್ಸೆಪ್ಟ್ ಮಾಡ್ಬೇಕು. ಯಾಕಂದ್ರೆ ನಾವೇನ್ ಬ್ರಹ್ಮ ಅಲ್ಲ, ಎಲ್ಲ ಗೊತ್ತಿರೋದಕ್ ನಾವು ಅಲ್ವಾ. ಫಾರ್ ಎಕ್ಸಾಂಪಲ್ ನಕಲ್ ಬಾಲ್ ಹೆಂಗ್ ಹಾಕೋದು ಅಂತ ಒಬ್ಬ ಹುಡುಗ ಬಂದ್ ಕೇಳಿದ್ರೆ, ನೀವು ಅವನಿಗೆ ಏನೋ ಮರಿ 8 ವಯಸ್ಸು ನೀನ್ ಯಾಕೋ ನಕಲ್ ಬಾಲ್ ಅಂತ ನಾವು ಬಂದು ಸ್ಟಬ್ ಮಾಡ್ಬಾರ್ದು. ಹೇಳ್ಬೇಕು, ನೋಡಪ್ಪ ಈ ತರ ಹಾಕ್ಬೇಕು, ದಿಸ್ ಇಸ್ ದ ವೇ ಇಟ್ ಇಸ್ ಬೋಲ್ಡ್, ಬಟ್ ನಿನ್ ವಯಸ್ಸಿಗೆ ಬಂದು ನಿನಗೆ ಆ ಸ್ಟ್ರೆಂತ್ ಇಲ್ದೇ ಇರೋದ್ರಿಂದ ನಾವು ಬೇರೆ ಇದ್ರ ಮೇಲೆ ವರ್ಕ್ ಮಾಡಿ ಸ್ಲೋಲಿ ಲೆಟ್ ಅಸ್ ಗೆಟ್ ಟು ದಿಸ್ ಅಂತ ಆ ತರ ತರಬೇಕು ನಾವು. ಅಥವಾ ನಮಗ್ ವಿಷಯ ಗೊತ್ತಿಲ್ವಾ ಅವತ್ತಿನ ದಿವಸ, ನನಗೆ ಇವತ್ತೊಂದ್ ದಿವಸ ಸಮಯ ಕೊಡಪ್ಪ, ಅಲ್ಲಿ ಗೆಟ್ ಬ್ಯಾಕ್ ಟು ಯು ಟುಮಾರೋ, ತಪ್ಪೇ ಇಲ್ಲ ಅದ್ರಲ್ಲಿ. ನನಗೆ ಎಲ್ಲಾ ಗೊತ್ತು ಅನ್ನೋ ತರ ಇದ್ದು ಅಂದ್ರೆ 2 ನಿಮಿಷದ ಮುಂಚೆ ಸ್ಟೇಟ್ಮೆಂಟ್ ಹೇಳಿದ್ನಲ್ಲ, ಎವ್ರಿ ಡೇ ಎವ್ರಿ ಸೆಷನ್ ಇಸ್ ಅ ಲರ್ನಿಂಗ್ ಕರ್ವ್. ಅದು ಬಹಳ ಮುಖ್ಯ. ಖಂಡಿತ ಸರ್, ಆ ಪಾಸಿಟಿವಿಟಿ ಬಗ್ಗೆ ಮಾತಾಡಿದ್ರಿ ನೀವು. ಒನ್ ಆಫ್ ದ ಒಂಥರ ಮೋಸ್ಟ್ ಮೋಟಿವೇಟಿಂಗ್ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಸೆಂಟ್ ಆಗಿ ಓದಿದ್ ನಾನು ಅಂದ್ರೆ, ಇಂಡಿಯಾ ಸೌತ್ ಆಫ್ರಿಕಾ ಮೇಲೆ ಒಂದೇ ಮ್ಯಾಚ್ಗೆ ಸೋಲೋದು ಈ ಇಡೀ T20 ವರ್ಲ್ಡ್ ಕಪ್ ಅಲ್ಲಿ. ಆ ಮ್ಯಾಚ್ ಆದ್ಮೇಲೆ ವಿಡಿಯೋ ಅನಲಿಸ್ಟ್ ಏನ್ ಮಾಡ್ತಾರಂತೆ ಅಂತಂದ್ರೆ, ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ ನಾನು ತೋರ್ಸೋದೇ ಇಲ್ಲ, ಇದುವರೆಗೂ ಆಗಿರೋ ಇಂಡಿಯಾ ಈ ಕ್ರಿಕೆಟಿಂಗ್ ಇವೆಂಟ್ಸ್ ಅಲ್ಲಿ ಬೆಸ್ಟ್ ಮೂಮೆಂಟ್ಸ್ ಬರೀ ವಿಡಿಯೋಸ್ ತೋರಿಸ್ತಾರಂತೆ ಪ್ಲೇಯರ್ಸ್. ಅದನ್ನೇ ನಾವ್ ಹೇಳೋದು ಕೋಚಿಂಗ್ ಪಾರ್ಲೆನ್ಸ್ ಅಲ್ಲಿ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅಂತೀವಿ. ವಿಜುವಲೈಸೇಷನ್ ಅನ್ನೋದು, ವೆನ್ ಯು ಸಿ ಯುವರ್ ಓನ್ ವಿಡಿಯೋಸ್ ಆರ್ ವಿಡಿಯೋಸ್ ಆಫ್ ಯುವರ್ ಫಾರ್ಮರ್ ಕ್ರಿಕೆಟರ್ಸ್ ಅಚೀವ್ ಮಾಡಿರೋದನ್ನ ಪಾಸಿಟಿವ್. ಸೊ ದಿಸ್ ಇಸ್ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್. ಅಂದ್ರೆ ಏನು ಮಾಡಿದ್ದಾರೆ ಚೆನ್ನಾಗಿ ನೀವು ಮಾಡಿದೀರಾ ಅನ್ನೋದು ವಾಪಸ್ ಬಂತು ಅಂದ್ರೆ ಎಷ್ಟು ಚೆನ್ನಾಗಿ ಅವ್ರು ತಂದಿದ್ದಾರೆ ನೋಡಿ. ಅದನ್ನ ತಪ್ಪು ಕಂಡಿಡಿಯೋದು ಬಹಳ ಈಸಿ ರೀ. ನಿನ್ ಕೈ ನೀನೇನಮ್ಮ ಈ ಶಾಟ್ ಹಿಂಗ್ ಹೊಡೆದ ಹಿಂಗ್ ಹೊಡಿಬೇಕಾಗಿತ್ತು, ಬಟ್ ಅದನ್ನ ಹೆಂಗ್ ಹೊಡಿತೀಯಾ ನೀನು ಅಂತ ಹೇಳ್ಕೊಡ್ತೀಯಲ್ಲ. ಕೋರ್ಸ್ ಕರೆಕ್ಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ತಪ್ಪು ಕ್ರಿಕೆಟ್ ಆಡದೇ ಇರೋನ್ ಕೂಡ ಮನೇಲಿ ಆರ್ಮ್ ಚೇರ್ ಕ್ರಿಟಿಕ್ಸ್ ಅಂತೀವಲ್ಲ, ನೋಡಿದವ್ರು ಹೇಳ್ತಾರೆ, ಬುಮ್ರಾ 2 ವೈಡ್ ಹಾಕ್ಬಿಟ್ಟಮ್ಮ, 2 ಫುಲ್ ಟಾಸ್ ಹಾಕ್ಬಿಟ್ಟಮ್ಮ, ಅವ್ನ್ ಏನಕ್ಕೆ ಹಾಕದ, ಅದನ್ನ ಯಾರು ಡೈಸೆಕ್ಟ್ ಮಾಡ್ತಾರ? ಆಗಲ್ಲ. ಏನಕ್ಕೆ ಹಾಕದ ಅಂತ ಗೊತ್ತಾದ್ರು ಅದನ್ನ ಹಾಕದೇ ಇರಕ್ ಏನ್ ಮಾಡ್ಬೇಕು ಅನ್ನೋದು ಉತ್ತರ ಬರಲ್ಲ. ಸೊ ರೆಮಿಡಿ ಪ್ರೊವೈಡ್ ಮಾಡೋದು ಬಹಳ ಬಹಳ ಮುಖ್ಯ. ಸೊ ತಪ್ಪು ಅಂತ ಕಂಡಿಡಿದ್ಮೇಲೆ ಅದಕ್ಕೆ ಯಾವ ತರ ವರ್ಕ್ ಮಾಡಿ, ಏನ್ ರೆಮಿಡಿ ಕೊಟ್ಟು, ಸಮಯ ಅದಕ್ಕೆ ಕೊಟ್ಟು. ಯಾಕಂದ್ರೆ ಕ್ರಿಕೆಟ್ ಬಂದು ತುಂಬಾ ರೆಪಿಟೇಟಿವ್ ಗೇಮ್ ಆಕ್ಚುಲಿ, ಅನ್ಸಲ್ವಾ ನಿಮ್ಗೆ? ಏನಕ್ಕೆ ರೆಪಿಟೇಟಿವ್ ಕೋಚ್ ಸಚಿನ್ ಹೇಳಿ? ಮಾಡಿದ್ನೇ ಮಾಡ್ತಾನೆ ಇರ್ಬೇಕು ಸರ್. ಕವರ್ ಡ್ರೈವ್ ಅಂದ್ರೆ 100 ಬಾಲ್ ಕವರ್ ಡ್ರೈವ್ ಆಡ್ತಾನೆ ಇರ್ಬೇಕು. 101ನೇ ಬಾಲ್ ಔಟ್ ಆಗೋ ಚಾನ್ಸಸ್ ಇರುತ್ತೆ ಕವರ್ ಡ್ರೈವ್ ಅಲ್ಲಿ. ಸೊ 100 ಬಾಲ್ಸ್ ಆಡಿದ್ರು ಇಟ್ ಇಸ್ ನಾಟ್
ದಟ್ ನಾನು 101ನೇ ಬಾಲ್ 100% ಕವರ್ಡ್ರೆ ಹೊಡಿತೀನಿ ಅಂತ. ಸಿಂಪಲ್ ಆಗಿ ಬ್ಯಾಟರ್ ಆ ಬಾಲ್ ನೋಡ್ಬೇಕು, ಹೊಡಿತಾನೆ ಇರ್ಬೇಕು, ಔಟ್ ಆಗಬಾರ್ದು ನನ್ ಮನ್ಸಲ್ಲಿ. ಫೀಲ್ಡರ್ ಪಾಪ ಬಾಲ್ ಫೀಲ್ಡ್ ಮಾಡ್ತಾನೆ ಇರ್ಬೇಕು, ಕೀಪರ್ ಹಿಂದೆ ನಿಂತ್ಕೊಬೇಕು, ಬೌಲರ್ ಬೌಲಿಂಗ್ ಮಾಡ್ಬೇಕು. ಇದನ್ನೇ ಅಂದ್ರೆ ಎಷ್ಟು ರೆಪಿಟೇಟಿವ್ ಅಲ್ವಾ ಗೇಮ್ ಇದು. ಒಂದೊಂದ್ಸಲಿ ಅನ್ಸಲ್ವಾ ಏನ್ ಬೋರ್ ಗುರು ಇದು ಅಂತ. ಅದಕ್ಕೆ ಒಂದ್ ವೇಳೆ 20 ಓವರ್ ಕ್ರಿಕೆಟ್ ಬಂದಿದ್ದ, ಕಣ್ಣು ಮುಚ್ಕೊಂಡು ತಲೆ ಕೆಳಗಡೆ ಹಾಕೊಂಡು ಕೀಪರ್ ಮೇಲೆಲ್ಲ ಹೊಡಿಬೇಕು, ಸ್ವಲ್ಪ ಬಂದ್ ಹಂಗೆ ಹುರುಪ್ ತುಂಬಲಿ ಎಲ್ಲಾರಲ್ಲಿ ಅನ್ನೋ ತರ. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಮಕ್ಕಳನ್ನ ಯಾವ ತರ ಇನ್ವಾಲ್ವ್ ಮಾಡಿ ಬೇರೆ ಬೇರೆ ತರ ಬಂದು ತಗೊಂಬಂದವ್ರನ್ನ ಗೇಮ್ ಅಲ್ಲಿ ಡೈಲಿ ಇಡೋ ತರ ಅಂತ. ಅಫ್ಕೋರ್ಸ್ 8 ವಯಸ್ಸಲ್ಲಿ ಒಬ್ಬ ಹುಡುಗ ಬರ್ತಾನೆ, ಬ್ಯಾಟ್ ಹಿಡಿಯಕ್ ಬರಲ್ಲ ಅಂದ್ರೆ ಒಂದ್ ಅಟ್ಲೀಸ್ಟ್ ಒಂದ್ 2-3 ದಿವಸ ಬ್ಯಾಟ್ ಗ್ರಿಪ್ ಬಗ್ಗೆ ಅವನಿಗೆ ನೀವು ಹೆಲ್ಪ್ ಮಾಡ್ಲೇಬೇಕು. ಸೈಮಲ್ಟೇನಿಯಸ್ ಆಗಿ ಒಂದ್ ಟೀ ಕೋನ್ ಇಟ್ಟು ಬಾಲ್ ಹೊಡಿಯಪ್ಪ ನೀನ್. ಯಾಕಂದ್ರೆ ಮಕ್ಳಿಗೆ ಏನು ಅಂದ್ರೆ ಯಾಕೆ 4, 6 ಅಂತ ಹೇಳ್ತಾರೆ ಹೇಳಿ ಅವರು. ನೆಟ್ಸ್ ಅಲ್ಲಿ ಆಡೋವಾಗ್ಲೇ ಇವಾಗ ನೋಡಿದಿರಲ್ಲ, ಬಾರಿ ಕೇಳ್ತೇನೆ ಸರ್ 4 or 6 ಅಂತ ಏನಕ್ಕೆ ಕೇಳೋದು. ಅದೊಂಥರ ಎಕ್ಸೈಟ್ಮೆಂಟ್ 4 ಆಯ್ತಾ 6 ಆಯ್ತಾ. ಅವ್ರುಗಳು ಟಿವಿಲಿ ನೋಡೋದು ಏನಕ್ಕೆ, ಜನ ಬಂದು ಒಂದು ಸ್ಟೇಡಿಯಂಗೆ ಹೋಗಿ T20 ಮ್ಯಾಚ್ ನೋಡೋದು ಏನಕ್ಕೆ, ಬೌಂಡ್ರಿ ಆಚೆ ಎಷ್ಟು ಬಾಲ್ ಹೋಗುತ್ತೆ ಅನ್ನೋದು. ಸೊ ಆ ಥ್ರಿಲ್ ಇರ್ಬೇಕು. ನಾನು ಕ್ಯಾಂಪ್ ಹೋದಾಗ ನೋಡ್ತೀನಲ್ಲ, ಮಕ್ಳಾಚೆ ಹೋಗುವ ಡಿಸ್ಕಷನ್ ನೋಡ್ತಾ ಇರ್ತೀನಿ. ಟುಡೇ ಐ ಹಿಟ್ 4 4s ಅಂತಾನೆ. ನೆಟ್ ಒಳಗಡೆನೆ ಆಡಿರ್ತಾನೆ. ಅಂದ್ರೆ ಬಾಲ್ ಅಷ್ಟು ದೂರ ಹೋಯ್ತು, ಅಷ್ಟು ಫೋರ್ಸ್ ಅಲ್ಲಿ ಹೋಯ್ತು ಅನ್ನೋ ಖುಷಿಲಿ ಅದವ್ರ ಮೈಂಡ್ ಅಲ್ಲಿ ಬಂದು ಹಂಗೆ ಉಳ್ಕೊಳತ್ತೆ. ಸೊ ಮಾರನೇ ದಿವಸ ಬಂದಾಗ ಅದ್ರ ಬಗ್ಗೆ ಒಂದ್ 2 ನಿಮಿಷ ಮಾತಾಡಿ ಒಂದ್ ಫೀಲ್ಡಿಂಗ್ ಡ್ರಿಲ್ಗೆ ಹೋಗ್ತೀರಾ, ಅಲ್ಲೇನ್ ಮಾಡ್ತೀರಾ, ಪಾಯಿಂಟ್ಸ್ ತರ ಹಿಡಿತೀರಾ, 2 ಟೀಮ್ ತರ ಮಾಡ್ತೀರಾ. ಸೊ ಮಕ್ಳಿಗೆ ಏನಾಗತ್ತೆ, ಕಲಿಕೆ ಜೊತೆಗೆ ಒಂದು ಕಾಂಪಿಟೇಟಿವ್ ಎಡ್ಜ್, ಸೋಲೋರ್ ಯಾವ ತರ ಇರ್ತಾರೆ, ಗೆಲ್ಲೋರ್ ಯಾವ ತರ ಇರ್ತಾರೆ, ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇರತ್ತೆ. ಅಂಡ್ ಎಂಡ್ ಆಫ್ ದಿ ಡೇ ಅದೇ 15 ಜನ ಮಕ್ಳೇ ಒಂದಾಗಿ ಸೇರಿ ಆಡೋದ್ ನಾಳೆ. ಸೊ ಬಿಡಿಸೋವಾಗ ಏನ್ ಮಾಡ್ತೀರಾ, ಒಂದು ವಿರಾಟ್ ಟೀಮು, ಒಂದು ರೋಹಿತ್ ಟೀಮ್ ಅಂತ ಮಾಡ್ತೀರಾ. ಎಂಡ್ ಆಫ್ ದಿ ಡೇ ಎಲ್ಲಾರು ತೋಳ್ ಮೇಲೆ ಕೈ ಹಾಕೊಂತಾರೆ, ಇವತ್ತು ಈ ತರ ಇತ್ತು. ಸೊ ಏನ್ ಪಾಠ ಕಲಿಸ್ತು ಇದು. ಸೊ ತುಂಬಾ ರಿಲೇಟ್ ಮಾಡಿ ಜೊತೆಗೆ ತರಬಹುದು. ಅಂಡ್ ಈ ಮಕ್ಳಿಗೆ ಈ ಸಮ್ಮರ್ ಈ ಕ್ರಿಕೆಟ್ ಏನ್ ಮಾಡತ್ತೆ ಅಂದ್ರೆ ಅಲ್ಲಿ ಕಲಿಯುವಂತ ಸ್ಕಿಲ್ ಸೆಟ್ಸ್ 99% ಮಕ್ಳಿಗೆ ಬಂದು ಅವ್ರು ಓದ್ ಮೇಲೂ ಪ್ರಭಾವ ಬೀರತ್ತೆ. ಯಾಕೆ ಹೇಳಿ, 100%. ಡಿಸಿಪ್ಲಿನ್, ಟೈಮ್ ಮೇಂಟೈನ್ ಮಾಡೋದು, ಆ ಒಂದು ಪ್ರಿಪರೇಷನ್, ಆ ಒಂದು ಡೆಡಿಕೇಟೆಡ್ ಆಗಿ ಆ ಫೋಕಸ್ ಜೊತೆಗೆ ಬಂದು ಇದನ್ನೇ ಮಾಡ್ಬೇಕು ಅನ್ನೋದು, ಶಾರ್ಪ್ ಆಗಿರ್ತಾರೆ. ಅದನ್ನೇ ಸ್ವಲ್ಪ ಈ ಕಡೆ ತಿರುಗಿಸಿ ಹಾಕಿದ್ರೆ May 22 ಇಂದ ಸ್ಕೂಲಲ್ಲಿ ಅದನ್ನೇ ಮಾಡ್ತಾರೆ. ಮಾಡ್ಬಿಟ್ಟು ತಿರುಗಿ ಸಂಜೆ ಬನ್ನಿ 1.5 ಗಂಟೆ ಕಾಲ ಕಳೀರಿ, 2 ಹ್ಯಾಂಡಿಂಗ್ ಗ್ಲೌ ಹಂಗೆ ಚೆನ್ನಾಗಿ ಹೋಗ್ತಾರೆ. ಪರ್ಫೆಕ್ಟ್. ಸೊ ಇವತ್ತಿನ ಈ ಎಪಿಸೋಡ್ಗೆ ನಾವು ಸಮ್ಮರ್ ಕ್ಯಾಂಪು ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ, ಆಸ್ ಎ ಕೋಚ್ ಹೆಂಗೆ ಎವಾಲ್ವ್ ಆಗ್ತಾ ಇರ್ಬೇಕು, ಯಾವ ತರ ಫೋಕಸ್ ಮಾಡ್ಬೇಕು, ಪೇರೆಂಟ್ಸ್ ಯಾವ ತರ ಯೋಚನೆ ಮಾಡ್ಬೇಕು ಅನ್ನೋದನ್ನೆಲ್ಲ ಶ್ರೀನಾಥ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡಿ, ನಾವು ಮತ್ತೆ ಇನ್ನೊಂದು ಎಪಿಸೋಡ್ ಜೊತೆ ಬರ್ತಾ ಇದೀವಿ. ಅದ್ರಲ್ಲಿ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತಂದ್ರೆ, ಅದು ನಾವು ಮಾತಾಡೋದಕ್ಕಿಂತ ಶ್ರೀನಾಥ್ ಸರ್ ಕೈಲಿ ಏನ್ ಕೇಳ್ಬೇಕು ಅನ್ಕೊಂಡಿದೀವಿ ಅಂದ್ರೆ, ಈ ಸಮ್ಮರ್ ಕ್ಯಾಂಪ್ ಅಲ್ಲಿ ನಾವೇ ಹೇಳ್ದಂಗೆ ಒಂದು ಬಿಗಿನರ್ಸ್ ಅಂತ ಬರ್ತಾರೆ, ಇನ್ನೊಂದು ಏಜ್ ಕ್ಯಾಟಗರಿ, ಅದು ಎಷ್ಟು ಇಂಪಾರ್ಟೆಂಟ್ ಆಗೋಗಿದೆ ಈಗ ಅನ್ನೋದು ಅದನ್ನ ತಿಳಿಸ್ಕೊಡ್ತಾರೆ ಶ್ರೀನಾಥ್ ಸರ್. ಏಜ್ ಕ್ಯಾಟಗರಿ ಕ್ರಿಕೆಟ್ ಅಲ್ಲಿ ಯಾವ ತರ ಫೋಕಸ್ ಮಾಡ್ತಾರೆ, ಯಾವ ತರ ಪ್ರೆಷರ್ ಇದೆ, ಹೆಂಗೆ ಅವರು ಪೇರೆಂಟ್ಸ್ ಹೆಂಗ್ ಪ್ರೆಷರ್ ಹಾಕೊಂಡಿರ್ತಾರೆ, ಆಮೇಲೆ ಯಾವ ತರ ಸ್ಕಿಲ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ, ಎಲ್ಲ ಅದ್ರ ಬಗ್ಗೆ ಮಾತಾಡ್ತೀವಿ. ಅಂಡ್ ಸ್ಕೂಲ್ ಕ್ರಿಕೆಟ್ ಅದರದ್ದು ಇಂಪಾರ್ಟೆನ್ಸ್ ತಿಳಿಸ್ಕೊಡ್ತಾರೆ. ಅಂಡ್ ನಾವು ಆಸ್ ಅ ಕೋಚ್ ಆ ತರ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರೆ ಯಾವ ತರ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನೆಲ್ಲ ಇನ್ನ ಬರೋ ಎಪಿಸೋಡ್ ಅಲ್ಲಿ ನಾವು ತಿಳಿಸ್ಕೊಡ್ತೀವಿ. ನಮ್ ಜೊತೆ ಬಂದು ಇವತ್ತು ಇಷ್ಟು ಮಾಹಿತಿ ನೀಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಶ್ರೀನಾಥ್ ಸರ್. ನಮ್ಗೆ ಥ್ಯಾಂಕ್ ಯು ಸರ್. ನೀವು ನಮ್ಗೆ ಲೈವ್ ಆಗಿ ಸಿಗ್ತಾ ಇರತ್ತೆ BCA ಇದ್ರಲ್ಲಿ, ಬಟ್ ಇದು ಐ ಥಿಂಕ್ ಇದರಿಂದ ಸುಮಾರು ಜನ ಇವಾಗ ಸಮ್ಮರ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೋಡ್ತಾ ಇದ್ರೆ ನಾವು ಎವ್ರಿ ಸೆಕೆಂಡ್ ರೋಡ್ ಅಲ್ಲಿ ಅಷ್ಟು ಕ್ರಿಕೆಟರ್ಸ್ ಡೆವಲಪ್ ಆಗ್ತಾ ಇದಾರೆ, ಬಟ್ ಅಷ್ಟೇ ಅಕಾಡೆಮಿ ಓಪನ್ ಆಗ್ತಾ ಇದೆ ಅನ್ನೋದು ಅಷ್ಟೇ ಖುಷಿ ನಮ್ಗೆ. ಅದು ಎಲ್ಲಾರ್ಗು ಒಂದು ಒಳ್ಳೆ ವಿಡಿಯೋ ಆಗತ್ತೆ, ಇದು ಒಳ್ಳೆ ಲೆಸನ್ ತರ ಇರತ್ತೆ ಅಂತ ಅನ್ಕೊಂಡು ಇದನ್ನ ರಿಲೀಸ್ ಮಾಡ್ತಾ ಇದೀವಿ. ನಮ್ ಬಿಟ್ಟಿ ಕ್ರಿಕೆಟ್ ಅಡ್ವೈಸ್ ಇದು. ಸೊ ಸ್ಟೇ ಟ್ಯೂನ್ಡ್, ಹಿಂಗೆ ನಮ್ಮನ್ನು ಪ್ರೋತ್ಸಾಹ ಕೊಡ್ತಾ ಇರಿ. ಎಲ್ಲರೂ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಎಲ್ಲ ಕ್ರಿಕೆಟ್ ಅಕಾಡೆಮಿ ಪೇರೆಂಟ್ಸ್ಗೆ, ಕ್ರಿಕೆಟ್ ಅಕಾಡೆಮಿಗೆ ಯಾರ್ಯಾರು ನಿಮ್ಗೆ ಗೊತ್ತೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.